ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಅರಿವು ಅರಳಿದ ಹಾಡು, ಪರಿಮಳದ ಪಯಣ ಕಲೆ, ಜಾಡು ಜೇನಿನ ಗೂಡು, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ. ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಅರಿವು ಅರಳಿದ ಹಾಡು, ಪರಿಮಳದ ಪಯಣ ಕಲೆ, ಜಾಡು ಜೇನಿನ ಗೂಡು, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ವೇದಾಂತ್ ಅತಿಶಯ್ ಜೈನ್, ಮೈಸೂರು. ಸಿರಿಗನ್ನಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಶ್ರೀ MS ವೆಂಕಟರಾಮಯ್ಯನವರ ಆಶಯದಂತೆ ಪ್ರಸ್ತುತ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಎ ಹೇಮಗಂಗಾ ಅವರ ನೇತೃತ್ವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಪರಿಚಯಿಸುವ ಉದ್ದೇಶದಿಂದ ಸಿರಿಗನ್ನಡ ವೇದಿಕೆ ರಾಜ್ಯ ಸಮಿತಿ ಹಾಗೂ ಮೈಸೂರು ಜಿಲ್ಲೆ ಸಿರಿಗನ್ನಡ ವೇದಿಕೆಯ ಸಹಯೋಗದಲ್ಲಿ ಸಾಧಕರ ಸರಮಾಲೆ ಎಂಬ ಸಂದರ್ಶನ ಮಾಲಿಕೆಯನ್ನು ಆಯೋಜಿಸಲಾಗಿದೆ. ಇಂದಿನ ಸಾಧಕರು ತುಮಕೂರು ಜಿಲ್ಲೆ ಗುಬ್ಬಿಯ ಶ್ರೀಯುತ AN ರಮೇಶ್ ಗುಬ್ಬಿ, ವೃತ್ತಿಯಲ್ಲಿ ಕೇಂದ್ರ ಸರ್ಕಾರದ ಭಾರತೀಯ ಅಣುಶಕ್ತಿ ನಿಗಮದ ಉದ್ಯೋಗಿಯಾಗಿದ್ದು, ಕಾರವಾರದ ಬಳಿಯ ಕೈಗಾ ಅಣುವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರವೃತ್ತಿಯಲ್ಲಿ ಜನಪ್ರಿಯ ಕವಿ, ನಾಟಕಕಾರ, ನಟ, ನಿರ್ದೇಶಕ, ನಿರೂಪಕರಾಗಿ ಹೆಸರುವಾಸಿಯಾಗಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದು, 30ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದು ನಟಿಸಿ ನಿರ್ದೇಶಿಸಿದ್ದಾರೆ. 6ಕ್ಕೂ ಹೆಚ್ಚು ಕಿರುಚಿತ್ರಗಳನ್ನು ನಿರ್ದೇಶಿಸಿ ನಿರ್ಮಿಸಿದ್ದಾರೆ. ಇವರ ಹಲವಾರು ಕೃತಿಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದ್ದು, ಹಲವಾರು ನಾಟಕಗಳಿಗೆ, ಕಿರುಚಿತ್ರಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಬಹುಮಾನಗಳು ದೊರಕಿದ್ದು, ಅತ್ಯುತ್ತಮ ನಟ, ನಿರ್ದೇಶಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ರಾಷ್ಟ್ರ ಮಟ್ಟದ ಬಹುಭಾಷಾ ಕವಿಗೋಷ್ಠಿಗಳಲ್ಲಿ ಸತತವಾಗಿ ಪ್ರಶಸ್ತಿ ಪುರಸ್ಕೃತರಾಗಿರುತ್ತಾರೆ. ಹಲವಾರು ಕವಿಕಾವ್ಯ ಸಮ್ಮೇಳನಗಳ ಸರ್ವಾಧ್ಯಕ್ಷರಾಗಿ ಗೌರವ ಪಡೆದಿದ್ದಾರೆ. ರಾಜ್ಯ ಮಟ್ಟದ ಪ್ರತಿಷ್ಠಿತ DS ಕರ್ಕಿ ಕಾವ್ಯ ಪ್ರಶಸ್ತಿ, ಜನಕಾವ್ಯ ಪ್ರಶಸ್ತಿ, ಚುಟುಕು ಭಾರ್ಗವ, ಚುಟುಕು ಭೂಷಣ, ಬಸವ ಪುರಸ್ಕಾರ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಡ್ವೈಸರ್ ಸಾಹಿತ್ಯ ಪ್ರಶಸ್ತಿ, ಹೀಗೆ ನೂರಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದ ಬಹುಮುಖ ಪ್ರತಿಭೆ. 5,000ಕ್ಕೂ ಹೆಚ್ಚು ಕವಿತೆಗಳ ಸರದಾರ, ಅಕ್ಷರ ಪ್ರೇಮಿಗಳ ಹೆಮ್ಮೆಯ ಸಾಧಕ ಶ್ರೀಯುತ AN ರಮೇಶ್ ಗುಬ್ಬಿ ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮ ಜನ್ಮಸ್ಥಳ, ನಿಮ್ಮ ತಂದೆ ತಾಯಿಯವ್ರ ಬಗ್ಗೆ ತಿಳಿಸ್ಕೊಡಿ. ಪ್ರಪ್ರಥಮವಾಗಿ ಸಮಸ್ತ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ AN ರಮೇಶ್ ಗುಬ್ಬಿ ಮಾಡುವ ನಮಸ್ಕಾರಗಳು.
ನನ್ನ ತಂದೆ ತಾಯಿಗಳ ಬಗ್ಗೆ ಕೇಳಿದ್ರೆ, ನಮ್ಮ ತಂದೆಯ ಹೆಸರು AC ನಂಜುಂಡಯ್ಯ ಅಂತ, ನಮ್ಮ ತಾಯಿ ಶ್ರೀಮತಿ ರತ್ನಮ್ಮ ಅಂತ. ನಮ್ಮ ತಂದೆ ತಾಯಿಗಳಿಗೆ ನಾನು ಎರಡನೆಯ ಮಗ, ಅಂದರೆ ಒಟ್ಟು 3 ಜನ ಮಕ್ಕಳು. ನಮ್ಮ ಅಣ್ಣ ಸುರೇಶ್ ಅಂತ ಅಂದ್ಬಿಟ್ಟು, ನನ್ನ ತಂಗಿ ಶ್ರೀವಿದ್ಯಾ ಅಂತ ಅಂದ್ಬಿಟ್ಟು, ಮಧ್ಯಮ ಪಾಂಡವ ಅಂದರೆ ಎರಡನೆಯ ಮಗ ನಾನು. ಬಹಳ ಸಂತೋಷ. ನನ್ನ ಜನ್ಮಸ್ಥಳದ ಬಗ್ಗೆ ಹೇಳಬೇಕು ಅಂತಂದರೆ, ತುಮಕೂರು ಜಿಲ್ಲೆಯ ಗುಬ್ಬಿ ನನ್ನ ಹುಟ್ಟೂರು. ನಾಟಕ ರತ್ನ ಡಾಕ್ಟರ್ GH ಗುಬ್ಬಿ ವೀರಣ್ಣನವರ ಹುಟ್ಟೂರು. ಆ ಒಂದು ಮಣ್ಣಿನಲ್ಲಿ ಹುಟ್ಟಿದಂತಹ ಸೌಭಾಗ್ಯ, ಅದೃಷ್ಟ ನನ್ನದು. ತುಮಕೂರಿಂದ 15 ಕಿಲೋಮೀಟರ್ಗಳ ದೂರದಲ್ಲಿದೆ. ಅದು ನನ್ನ ಹುಟ್ಟೂರು. ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ನನ್ನ ಗುಬ್ಬಿಯಲ್ಲ. ಮುಂದೆ ನಿಮ್ಮ ವಿದ್ಯಾಭ್ಯಾಸ? ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲೇ, ನಮ್ಮ ಗುಬ್ಬಿಯಲ್ಲೇ. ನನ್ನ ಎಲ್ಲ ಪ್ರಾಥಮಿಕ ಹಂತದ ಪ್ರೌಢ ಶಿಕ್ಷಣ ಪ್ರತಿಯೊಂದು ಕೂಡ ಗುಬ್ಬಿಯಲ್ಲೇ ಆಯಿತು. ನಂತರ ಮುಂದಿನ ವಿದ್ಯಾಭ್ಯಾಸ ತುಮಕೂರು ಜಿಲ್ಲೆ, ತುಮಕೂರು ಪಟ್ಟಣದಲ್ಲಿ ಸರ್ವೋದಯ ಕಾಲೇಜಿನಲ್ಲಾಯಿತು. ವೃತ್ತಿಗೂ ಪ್ರವೃತ್ತಿಗೂ ಅಜಗಜಾಂತರ ವ್ಯತ್ಯಾಸ. ವಿಜ್ಞಾನದ ವಿಷಯಗಳು, ತಾಂತ್ರಿಕ ವಿಷಯಗಳು ಓದಿದ್ದು, ವೃತ್ತಿ ಕೂಡ ಅದೇ. ಆದರೆ ಬದುಕು ಮತ್ತೊಂದು ಹಾದಿಗೆ ಕರೆದುಕೊಂಡೋಗಿ ಪ್ರವೃತ್ತಿಯಾಗಿ ಸಾಹಿತ್ಯವನ್ನು ಸ್ವೀಕರಿಸಿದೆ. ಸಾಹಿತ್ಯದಲ್ಲಿ ಒಲವು ಹೇಗೆ ಪ್ರಾರಂಭ ಆಯಿತು? ಇದಕ್ಕೆ ಮೊದಲು ಸಾಹಿತ್ಯದ ವಿಚಾರ ತಿಳಿಸೋದಕ್ಕೆ ಬಂದು ನನ್ನ ವೃತ್ತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಖಂಡಿತ. ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಗುಬ್ಬಿಲೆ. ಆದರೆ ಈಗ ನಾನು ಪ್ರಸ್ತುತ ಕಾರವಾರದ ಬಳಿಯ ಕೈಗಾ ಅಣುವಿದ್ಯುತ್ ಉತ್ಪಾದನಾ ಕೇಂದ್ರ, ಅಂದರೆ ಭಾರತೀಯ ಅಣುಶಕ್ತಿ ನಿಗಮದ ಕೇಂದ್ರ ಸರ್ಕಾರದ ಉದ್ಯೋಗಿ ನಾನು. ಕೈಗಾ ಅಣುವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತಂದರೆ ನಾವು ಅಣುಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತೀವಿ. ದೇಶಕ್ಕೆ ಬೆಳಕನ್ನು ಕೊಡ್ತಿರುವಂತಹ ಕೇಂದ್ರ ನಮ್ಮ ಕೈಗಾ ಅಣುವಿದ್ಯುತ್ ಉತ್ಪಾದನಾ ಕೇಂದ್ರ. ಇಡೀ ಕರ್ನಾಟಕದಲ್ಲಿ ಇರುವಂತಹ ಏಕೈಕ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂದರೆ ನಮ್ಮ ಕೈಗಾ ಅಷ್ಟೇ. ರಾಷ್ಟ್ರದಲ್ಲಿ ಸಾಕಷ್ಟಿದೆ, ಕರ್ನಾಟಕದಲ್ಲಿ ಕೈಗಾ ಒಂದಿದೆ. ಇದು ನನ್ನ ವೃತ್ತಿಯ ವಿವರಗಳು. ನೀವು ಕೇಳಿದಂಗೆ ವೃತ್ತಿ ಮತ್ತು ಸಾಹಿತ್ಯ ಅಜಗಜಾಂತರ. ಯಾಕೆಂತಂದರೆ ವಿಜ್ಞಾನದ ವಿಷಯಗಳು, ತಾಂತ್ರಿಕ ವಿಷಯಗಳು, ಕೆಲಸ ಮಾಡೋ ಪರಿಸರನೇ ಬೇರೆ. ಆದರೆ ಸಾಹಿತ್ಯದ ಒಲವು ಹೇಗೆ ಬಂತು ಅಂತಂದರೆ, ಮೊದಲಿಂದನೂ ಕೂಡ ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾಗಲೇ ಸಾಹಿತ್ಯದ ಬಗ್ಗೆ ಒಲವಿತ್ತು. ನಮ್ಮ ತಂದೆ ತುಂಬ ಪುಸ್ತಕಗಳನ್ನು ಓದ್ತಾ ಇದ್ದರು. ಇನ್ನೊಂದು ವಿಷಯ ಅಂದರೆ, ನಮ್ಮ ಮನೆಯಲ್ಲಿ ಯಾರೂ ಸಾಹಿತಿಗಳಿಲ್ಲ. ನಮ್ಮ ತಂದೆ ಆಗಲಿ, ನಮ್ಮ ತಾಯಿ ಆಗಲಿ, ಅಥವಾ ನಮ್ಮ ಹಿಂದಿನ ತಲೆಮಾರು ಯಾರಾಗಲಿ, ಯಾರೂ ಕೂಡ ಸಾಹಿತಿಗಳಿಲ್ಲ. ಆದರೆ ನಮ್ಮ ತಂದೆಗೆ ಓದುವ ಹವ್ಯಾಸ ಚೆನ್ನಾಗಿತ್ತು. ಹಾಗಾಗಿ ಅವರು ಪುಸ್ತಕಗಳನ್ನ ನನ್ನ ಕೈಯಲ್ಲಿ ತರಿಸ್ತಾ ಇದ್ರು. ಅವರು ತೊಗೊಂಬಂದು ಕೊಡ್ತಾ ಅದು ಆ ಪುಸ್ತಕಗಳನ್ನ ನಾನು ಓದ್ತಾ ಇದ್ದೆ. ಹಾಗಾಗಿ ನಾನು 7ನೇ ತರಗತಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಗುಬ್ಬಿಯ ಗ್ರಂಥಾಲಯದ ತಾಲೂಕು ಗ್ರಂಥಾಲಯ ಅದು, ಅದರ ಎಲ್ಲ ಪುಸ್ತಕಗಳನ್ನು ಓದಿ ಮುಗಿಸಿದೆ. ಹಾಗಾಗಿ ಆ ಒಂದು ಓದು ನನಗೆ ಸಾಹಿತ್ಯದ ಒಲವನ್ನು ನೀಡಿತು. ಬರಿಬೇಕು ಅನ್ನುವಂಥ ಒಂದು ಅದಮ್ಯವಾದಂಥ ಆಸಕ್ತಿಯನ್ನು, ಆಸೆಯನ್ನು, ಒಂದು ಬಯಕೆಯನ್ನು ನೀಡಿತು. ಇನ್ನೂ ಹೇಳಬೇಕು ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಕವಿಗಳಾಗೋದು, ಎಲ್ಲರೂ ಸಾಹಿತಿಗಳಾಗೋದು ಮೀಸೆ ಚಿಗುರುವ ಕಾಲದಲ್ಲಿ. ಅಂದರೆ ಒಂದು ಹೈಸ್ಕೂಲಿನ ದಿನಗಳೇನಿರುತ್ತೆ, ಆ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ, ನನಗೆ ಎಷ್ಟೊಂದು ಜನ ಕವಿಗಳು, ಸಾಹಿತಿಗಳು ಹೇಳಿದ್ದಾರೆ, ಅವರ ಮನಸ್ಸಿನಲ್ಲಿ ಒಂದು ಪ್ರೇಮದ ಭಾವಗಳಿರ್ಬೋದು, ಎಲ್ಲ ಹುಟ್ಟೋದು ಆ ವಯಸ್ಸಿನಲ್ಲಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರೇಮ ಕವಿಯಾಗಿ ತಮ್ಮ ಕವಿತೆಗಳನ್ನು ಬರೆಯೋದಕ್ಕೆ ಆರಂಭಿಸ್ತಾರೆ. ಹೈಸ್ಕೂಲಿನ ದಿನಗಳೇನಿದೆ ಅಲ್ಲಿ ನನ್ನ ಬರವಣಿಗೆ ಆರಂಭ ಆಯಿತು. ಆವಾಗ ನೀವು ಪ್ರಪ್ರಥಮವಾಗಿ ಬರೆಯೋಕ್ಕೆ ಪ್ರಾರಂಭಿಸಿದ್ರಿ? ಹೌದು. ನೆನಪಿದೆಯಾ ಯಾವುದು ಕವನ ಮೊದಲಿಗೆ ನೀವು ಬರೆದಿದ್ದು? ಸಾಕಷ್ಟು ಕವಿತೆಗಳನ್ನು ಬರೆದಿದ್ದೀನಿ. ಆವಾಗ ಕೆಲವು ಅದೇ ರೀತಿ ನಮ್ಮಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಕೆಲವು ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ನಮ್ಮ ಗುಬ್ಬಿ ತಾಲೂಕಿನಲ್ಲಿ, ಗುಬ್ಬಿ ಜಿಲ್ಲೆ, ತುಮಕೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಚರ್ಚಾ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ಸಿಕ್ಕಿದೆ ನನಗೆ. ಸೊ ಆ ಒಂದು ವಾತಾವರಣ, ಅದರ ಜೊತೆಗೆ ನಮ್ಮಲ್ಲಿ ಏಕಪಾತ್ರ ಅಭಿನಯಗಳನ್ನು ಮಾಡಿಸ್ತಾ ಇದ್ದರು, ಶಾಲಾ ಸಾಂಸ್ಕೃತಿಕ ಕೂಟಗಳು, ಹೀಗೆ ಇವೆಲ್ಲ ನನಗೆ ಗೊತ್ತಿಲ್ಲದಂಗೆ
ಒಂದು ಸಾಹಿತ್ಯ ಮತ್ತು ಕಲೆಯ ಕಡೆಗೆ ನನ್ನನ್ನು ಅದು ಎಳ್ಕೊಂಡು ಹೋಯಿತು. ಹಾಗಾಗಿ ಸಾಹಿತ್ಯ ಮತ್ತು ಕಲೆಯಲ್ಲಿ ಅಭಿರುಚಿ ಬೆಳೀತಾ ಹೋಯಿತು. ತುಂಬ ಸಂತೋಷ ಸರ್. ಸರ್, ಈ ಗುಬ್ಬಿ ಅನ್ನೋದು ನಿಮ್ಮ ಮನೆತನದ ಹೆಸರ ಅಥವಾ ನಿಮ್ಮ ಕಾವ್ಯನಾಮನ? ಎಲ್ಲರೂ ಕೇಳುವಂಥ ಪ್ರಶ್ನೆ ಇದು. ನಮ್ಮ ಪ್ರಾಂತದಲ್ಲಿ ಅಂದರೆ ಈ ತುಮಕೂರು, ಮೈಸೂರು, ಈ ಮಂಡ್ಯ, ಈ ನಮ್ಮ ಭಾಗದಲ್ಲಿ ಮನೆತನದ ಹೆಸರುಗಳಿರಲ್ಲ. ಸಾಮಾನ್ಯವಾಗಿ 2 ಇನಿಷಿಯಲ್ ಇರುತ್ತೆ. ಒಂದು ಇನಿಷಿಯಲ್ ಹುಟ್ಟಿದ ಊರನ್ನು ಸೂಚಿಸುತ್ತೆ, ಮತ್ತೊಂದು ಇನಿಷಿಯಲ್ ತಂದೆಯ ಹೆಸರನ್ನು ಸೂಚಿಸುತ್ತೆ. ಹಾಗಾಗಿ ಮನೆತನದ ಹೆಸರು ಕಾವ್ಯನಾಮ ಏನೂ ಇರಲಿಲ್ಲ. ನನಗೆ ಎನ್ ರಮೇಶ್ ಅಷ್ಟೇ. ಎ ಅಂದರೆ ಅರಿಯೂರು, ಎನ್ ಅಂದರೆ ನಂಜುಂಡಯ್ಯ ಅಂತ ನಮ್ಮ ತಂದೆ ಹೆಸರು, ರಮೇಶ್ ನನ್ನ ಹೆಸರು. ಗುಬ್ಬಿ ಅನ್ನೋದು ಹೇಗೆ ಸೇರಿಕೊಳ್ತು ಅಂತಂದರೆ, ನಾನು ಕೆಲಸ ಮಾಡುತ್ತಿರುವಂಥ, ನಾನು ವೃತ್ತಿಯಲ್ಲಿರುವಂಥ ಕೈಗಾ ಅಣುವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಸುಮಾರು ಜನ ರಮೇಶ್ ಇದ್ದಾರೆ. ನಾನು ಸಾಕಷ್ಟು ನಾಟಕಗಳನ್ನು ಮಾಡಿದ್ರಿಂದ ಮತ್ತು ಸಾಹಿತ್ಯದಲ್ಲಿ ನನ್ನ ಒಲವು ಹೆಚ್ಚಾಗಿದ್ದು, ನನ್ನ ಕವಿತೆಗಳನ್ನ ಎಲ್ಲರೂ ಓದೋರು ಕೂಡ ಯಾವ ರಮೇಶ್ ಅಂದರೆ ಗುಬ್ಬಿ ರಮೇಶ್ ಅಂತ. ಅದು ಗೊತ್ತಿಲ್ಲದಲೇ ಕಡೆಗೇನಾಗೋಯ್ತು, ರಮೇಶ್ ಜೊತೆ ಗುಬ್ಬಿ ಸೇರ್ಕೊಂಡ್ಬಿಡ್ತು. ಅದು ನನ್ನ ಕಾವ್ಯನಾಮನೂ ಆಯಿತು, ಪೆನ್ನೇಮೂ ಆಯಿತು. ಎಲ್ಲರೂ ಕರೆಯೋದು ಕೂಡ ರಮೇಶ್ ಗುಬ್ಬಿ ಅನ್ನೋದೇ ಅದು ಶಾಶ್ವತವಾಗಿ ಉಳಿದ್ಬಿಟ್ಟಿದೆ. ಅದು ಒಂದು ಹೆಮ್ಮೆನೂ ಹೌದು. ಯಾಕೆಂತಂದರೆ ಬಯಸದೇ ಬಂದ ಭಾಗ್ಯ ಅದು. ನನ್ನ ಹುಟ್ಟೂರು, ನನ್ನ ಹೆಮ್ಮೆ, ನನ್ನ ಎಲ್ಲ ಸಾಧನೆಗಳಿಗೆ ಸ್ಫೂರ್ತಿ, ಪ್ರೇರಣೆ ನನ್ನ ಹುಟ್ಟೂರು. ಭಾಳ ಸಂತೋಷ ಸರ್. ಸರ್, ನೀವು ಕಾವ್ಯ ರಚನೆ, ಈ ಕಾವ್ಯದ ಒಲವು ನಿಮ್ಮಲ್ಲಿ ಹೆಚ್ಚಾಗ್ತಾ ಬಂತು. ಗಂಭೀರವಾಗಿ ನೀವು ತಗೊಂಡಿದ್ದು ಯಾವಾಗ? ನಾನು ಬರೀತೀನಿ, ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಡಿಸೈಡ್ ಮಾಡಿ ಮುನ್ನುಗ್ಗಿದ್ದು ಯಾವಾಗ ಸರ್? ಹೈಸ್ಕೂಲು ಮತ್ತು ಪ್ರಾಥಮಿಕ ಶಾಲಾ ಹಂತಗಳಲ್ಲಿ ಬರೀತಾ ಇದ್ದೆ, ಕಾಲೇಜಿನಲ್ಲೂ ಬರೀತಾ ಇದ್ದೆ. ನಂತರ ವೃತ್ತಿಗೆ ಸೇರಿದ ಮೇಲೆ ಮೊದಲು ಏನಾಗಿತ್ತು, ಬದುಕು ಕಟ್ಕೊಳ್ಬೇಕಾಗಿತ್ತು. ನಾನು ಎಲ್ಲರಿಗೂ ಹೇಳೋದಷ್ಟೇ, ಸಾಹಿತ್ಯ ಬದುಕನ್ನು ಕಟ್ಕೊಡಲ್ಲ. ಇವತ್ತು ಸಾಹಿತಿಗಳು ಕೇವಲ ಸಾಹಿತ್ಯದ ಮೇಲೆ ಬದುಕ್ತೀವಿ ಅನ್ನೋದು ತುಂಬ ಕಷ್ಟ. ಬದುಕಿಗೆ ಒಂದು ವೃತ್ತಿ ಬೇಕು. ಸಾಹಿತ್ಯವನ್ನು ಪ್ರವೃತ್ತಿಯಾಗಿ ಸ್ವೀಕರಿಸದೆ ವೃತ್ತಿ ಸಿಕ್ಕದ ಮೇಲೆ, ಅಂದರೆ ನನ್ನ ಕಾಲಿನ ಮೇಲೆ ನಾನು ನಿಂತ ಮೇಲೆ ಸಾಹಿತ್ಯದ ಕಡೆಗೆ ಗಂಭೀರವಾಗಿ ಚಿಂತನೆಗಳನ್ನು ಆರಂಭಿಸಿದೆ. ನಾವು ನನ್ನ ಆರಂಭದಲ್ಲಿ ನಾನು ಸೇರಿದ್ದು ಮೊದಲು ಮಡ್ರಾಸಲ್ಲಿ 2 ವರ್ಷ ವೃತ್ತಿ ಅಲ್ಲಿ ಮಾಡಿದೆ. ನಂತರ 2 ವರ್ಷ ಸೂರತ್ತಲ್ಲಿ, ಗುಜರಾತ್ನಲ್ಲಿದ್ದೆ. ಕನ್ನಡ ಇಲ್ಲದಂತಹ ವಾತಾವರಣ, ಅಂತಹ ವಾತಾವರಣದಲ್ಲಿ ನಮ್ಮ ಭಾಷೆ, ನಮ್ಮ ಸಾಹಿತ್ಯ ನಮ್ಮನ್ನು ಹೆಚ್ಚು ಹೆಚ್ಚು ಕಾಡುತ್ತೆ. ಹಾಗಾಗಿ ಅಲ್ಲಿ ಹೆಚ್ಚು ಬರಿತಾ ಹೋದೆ. ಒಂದು ಸಂದರ್ಭ ಏನು ಬಂತು ಅಂತಂದರೆ, ಅಲ್ಲಿ ಗುಜರಾತ್ನಲ್ಲಿ ಒಂದು ಯುಗಾದಿಯ ಒಂದು ಕೂಟವನ್ನು ಮಾಡಿದ್ರು, ಸಾಂಸ್ಕೃತಿಕ ಕೂಟ ಅಂತೇಳಿ. ಸುಮಾರು ಎಲ್ಲ ಕನ್ನಡ ಮಾತನಾಡುವವರು, ಕನ್ನಡಿಗರು ಅಲ್ಲಿ ಸೇರಿದರು. ನಾವು ನಮ್ಮ ಕಕ್ರಾಪುರ ಅಂತೇಳಿ, ಅದು ಒಂದು ಆಟಮಿಕ್ ಪವರ್ ಸ್ಟೇಷನ್, ಅಣುವಿದ್ಯುತ್ ಉತ್ಪಾದನಾ ಕೇಂದ್ರ. ಅಲ್ಲಿಂದ ಪ್ರಮೋದ್ ರಾಯಚೂರ್ ಅನ್ನುವಂತಹ ನನ್ನ ಮೇಲಧಿಕಾರಿ ನಮ್ಮನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋಗಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ನನ್ನ ಕವಿತೆಯನ್ನು ವಾಚನ ಮಾಡಿದೆ. ಅವರೆಲ್ಲ ಇಷ್ಟಪಟ್ಟಿದ್ದು. ನನ್ನಲ್ಲಿ ಇನ್ನೂ ಅದ್ಭುತವಾಗಿ, ನಾನು ತುಂಬ ಗಂಭೀರವಾಗಿ ಇದನ್ನು ಸ್ವೀಕರಿಸಬೇಕು ಅನ್ನುವಂಥ ಒಂದು ಮನೋಬಲ, ಮನೋಶಕ್ತಿ ಆರಂಭ ಆಯಿತು. ಬರಬೇಕಾದ್ರೆ ನನ್ನ ದುರದೃಷ್ಟ ಅಂತಂದರೆ, ನನ್ನ ಎಲ್ಲ ಕವಿತೆಗಳನ್ನು ಬರೆದಿಟ್ಟಿರುವಂತಹ ಡೈರಿಯನ್ನು ಅದು ಕಳೆದೋಯ್ತು. ಸುಮಾರು ಒಂದು 200ಕ್ಕೂ ಹೆಚ್ಚು ಕವಿತೆಗಳು ಅಲ್ಲಿವರೆಗೆ ಬರೆದಿದ್ದೆಲ್ಲ ಡೈರಿ ಕಳೆದೋಯ್ತು. ಅದು ನನಗಿನ್ನ ಹೆಚ್ಚಾಗಿ ನನ್ನ ಜೊತೆ ಬಂದಿದ್ದಂಥವ್ರು ಮತ್ತು ನನ್ನ ಮೇಲಧಿಕಾರಿಗಳು ಪ್ರಮೋದ್ ರಾಯಚೂರು, ಅವರು ಎಷ್ಟು ಬೇಜಾರಾಯಿತು ಅನ್ನೋದು ತುಂಬ ನೊಂದ್ಕೊಂಡ್ರು. ಅದು ನನಗೆ ಆ ಎಲ್ಲ ಕವಿತೆಗಳನ್ನು ಮತ್ತೆ ನಾನು ಜ್ಞಾಪಿಸ್ಕೊಂಡು ಮತ್ತೆ ಬರೀತೀನಿ ಅನ್ನುವಂಥ ಒಂದು ಛಲದಿಂದ ಮತ್ತೆ ತಿರ್ಗಾ ವಿತಿನ್ ಒಂದು ತಿಂಗಳೊಳಗೆ ಅಷ್ಟೂ ಕವಿತೆಗಳನ್ನು ನಾನು ಬರೋದು. ಹಾಗೇನೆ ಬಂತ? ಹಾಗೆ ಎಲ್ಲವನ್ನೂ ನೆನಪಿಸ್ಕೊಂಡು ಅಷ್ಟೂ ಕವಿತೆಗಳನ್ನು ಮತ್ತೆ ಹೊಸ ಡೈರಿನಲ್ಲಿ ಅಪ್ಡೇಟೆಡ್ ವರ್ಷನ್ ಥರ. ಯಾಕಂದರೆ ನಾವು ಎಷ್ಟೋ ಸಲ ನಾವು ಟ್ಯೂನ್ ಮಾಡುವಾಗಲೂ ಅದು ಒಂದ್ಸಲ ಬಂದಿದ್ದು ಸಾಮಾನ್ಯವಾಗಿ ಪುನಃ ಬರೋದಿಲ್ಲ, ಅದ್ರ ಇಂಪ್ರೂವ್ಡ್ ವರ್ಷನ್ಸ್ ಬರುತ್ತೆ. ಅದು ನನ್ನ ಅದೃಷ್ಟನೂ ಹೌದು, ದುರಾದೃಷ್ಟ ಕಳೆದಿದ್ದು. ಅದೃಷ್ಟ ಅಂತಂದರೆ ಬರೀಬೇಕಾದ್ರೆ ಕಾಲಮಾನ ಬದಲಾಗಿತ್ತು, ನನ್ನ ಯೋಚನಾ ಲಹರಿ ಬದಲಾಗಿತ್ತು. ಹಾಗಾಗಿ ನನ್ನ ಕಾವ್ಯಕ್ಕೆ ಮತ್ತೊಂದು ಶಕ್ತಿ ಬಂತು. ಎಲ್ಲ 200 ಕವಿತೆಗಳನ್ನು ಮತ್ತೆ ಬರೆದೆ. 200 ಕವಿತೆಗಳು? ಹೌದು. ಓಹೋ, ಸುಮಾರು ಎಷ್ಟು ಸಮಯ ತಗೊಂತು ಸರ್ ಅದಕ್ಕೆ? ಅದು ಎಲ್ಲ ಅಂದರೆ ಆಗಿನ ದಿನಗಳೇನಿರುತ್ತೆ, ಪ್ರಾಥಮಿಕ ಶಾಲೆಯಲ್ಲಿ ಬರೆದಿದ್ದು, ಹೈಸ್ಕೂಲ್ ದಿನಗಳಲ್ಲಿ ಬರೆದಿದ್ದು, ಕಾಲೇಜ್ ದಿನಗಳಲ್ಲಿ ಬರೆದಿದ್ದು, ಆಗ ನಮ್ಮ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಜೊತೆಗೆ ಎಲ್ಲರೂ ಕೂಡ ಅದನ್ನು ಓದ್ತಾ ಇರ್ತಾರಲ್ಲ, ಹಾಗಾಗಿ ಅದನ್ನು
ಒಂದು 15-20 ದಿವಸದಲ್ಲಿ ಅಷ್ಟು ಕವಿತೆಗಳನ್ನು ಮತ್ತೆ ನಾನು ಎಲ್ಲ ಬರ್ತೇನೆ. ಸರ್ ನಿಜವಾಗ್ಲೂ 15 ದಿನಗಳಲ್ಲಿ ನೀವು ಅದನ್ನು ಪುನಃ ನೆನಪಿಸ್ಕೊಂಡು ಬರೆದಿದ್ದು ನಿಜವಾಗ್ಲೂ ಒಂದು ಅಚ್ಚರಿ ವಿಷಯ ಅಂತಲೇ ಅನಿಸುತ್ತೆ. ಮತ್ತು ನಿಮ್ಮ ಮೆಮೊರಿ ನಿಜವಾಗ್ಲೂ ಗ್ರೇಟ್ ಮೆಮೊರಿ ಸರ್. ಈಗ ಅದು ತುಂಬ ಸುರಕ್ಷಿತವಾಗಿದೆ ಅಂತ ಅನ್ಕೋತೀನಿ. ಅದ ನಂತರ ಆ ಒಂದು ಘಟನೆಯ ನಂತರ ನಾನು ಕೈಗಾಗಿ ವರ್ಗಾವಣೆ ಆಯಿತು ನಮ್ಮ ಕರ್ನಾಟಕಕ್ಕೆ ಬಂದ ಮೇಲೆ. ಸೊ ಇಲ್ಲಿ ಏನು ಮಾಡಿದೆ ನಾನು, ಆ ಒಂದು ಘಟನೆ ಏನಿತ್ತು ಮತ್ತೆ ಹೆಚ್ಚು ಬರೆಯೋದಕ್ಕೆ ಪ್ರೇರಣೆ ನೀಡಿತು. ಎಲ್ಲರೂ ಇಷ್ಟೊಂದು ಮೆಚ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ನಮ್ಮ ವಾರಪತ್ರಿಕೆಗಳಿಗೆ ಮತ್ತು ಮಾಸಪತ್ರಿಕೆ ಎಲ್ಲದಕ್ಕೂ ಕಳಿಸೋದಕ್ಕೆ ಆರಂಭ ಮಾಡಿದೆ. ತರಂಗ, ಸುಧಾ ಮತ್ತು ಕರ್ಮವೀರ, ಮಂಗಳ ಎಲ್ಲ ಮಾಸಪತ್ರಿಕೆ ಮ್ಯಾಗ್ಝಿನ್ಸ್ ಮತ್ತು ವಾರಪತ್ರಿಕೆಗಳಲ್ಲಿ ನನ್ನ ಕವಿತೆಗಳು ಬಂತು. ಅದು ಪ್ರಕಟ ಆಗ್ತಾ ಇದ್ದಿದ್ದು ಮತ್ತೆ ಹೆಚ್ಚು ಹೆಚ್ಚು ಬರೆಯೋದಕ್ಕೆ ಪ್ರೇರಣೆ ನೀಡಿತು. ಹಾಗಾಗಿ ಅಲ್ಲಿಂದ ನನ್ನ ಸಾಹಿತ್ಯದ ಹೆಜ್ಜೆ ಗಂಭೀರತೆ ಜಾಸ್ತಿ ಗಂಭೀರವಾಗ್ತಾ ಹೋಗಿ 3 ತಿಂಗಳ ನಂತರ ನಿಮಗೆ ಆ ಬರೆಯುವ ಉತ್ಸಾಹ ಅಷ್ಟು ಇರುತ್ತೆ. ಕಮ್ಮಿ ಅಂದರೆ ಯಾವುದೇ ಒಂದು ಕವಿತೆ ಅಥವಾ ಯಾವುದೇ ಒಂದು ಕಥೆನ 2-3 ದಿವಸ ನೀವು ಬರೆದ 2-3 ದಿನಗಳಲ್ಲಿ ಅದು ಓದುಗರಿಗೆ ತಲುಪಿ ಅವರಿಂದ ನಿಮಗೆ ಒಂದು ಪ್ರತಿಕ್ರಿಯೆ ಸಿಕ್ತು ಅಂತ ಖಂಡಿತ ನಿಮಗೆ ಮತ್ತೆ ಬರೆಯೋದಕ್ಕೆ ಉತ್ಸಾಹ ಇರುತ್ತೆ, ಪ್ರೋತ್ಸಾಹ ಇರುತ್ತೆ, ಖಂಡಿತ ಆ ಸ್ಪಂದನೆ ಇರುತ್ತೆ. ಹೌದು. ಇಲ್ಲೇನಾಗ್ತಾ ಇತ್ತು ಅಂದರೆ ಮುದ್ರಣ ಮಾಧ್ಯಮದಲ್ಲಿ, ಈ ಪ್ರಿಂಟ್ ಮೀಡಿಯಾದಲ್ಲಿ ಈ ಸಮಸ್ಯೆ ಉಂಟಾಗ್ತಾ ಇತ್ತು. ಅದು ವೃತ್ತಿನಿರತ ಬರಹಗಾರರಿಗೆ ಬೇರೆ, ನಮ್ಮಂಥ ಹವ್ಯಾಸಿ ಬರಹಗಾರರಿಗೆ ನಮಗೆ ನಾವು ಮಾಡುವ ಕಾರ್ಯಕ್ಷೇತ್ರನೇ ಬೇರೆ, ಇದು ಸಾಹಿತ್ಯ ಅನ್ನೋದು ಪ್ರವೃತ್ತಿ. ಇಲ್ಲಿ ನಿರಂತರವಾದಂತಹ ಪ್ರತಿಕ್ರಿಯೆಗಳು, ನಿರಂತರವಾದಂತಹ ಸ್ಪಂದನೆಗಳು, ನಿರಂತರವಾದ ಪ್ರೋತ್ಸಾಹ ಇದ್ದರೆ ನಾವು ಆ ಒಂದು ಹಾದಿಯಲ್ಲಿ ಹೆಚ್ಚು ನಡಿಗೆ ಸಾಧ್ಯ ಆಗುತ್ತೆ. ಖಂಡಿತ. ಸೊ ಹಾಗಾಗಿ ಈ ಪ್ರಿಂಟ್ ಮೀಡಿಯಾದಲ್ಲಿ ಆ ಸಮಸ್ಯೆ ಆಗ್ತಾ ಇತ್ತು. 10 ವರ್ಷಗಳ ನಂತರ ಏನಾಯಿತು ಅಂತಂದರೆ, 10 ವರ್ಷಗಳ ಹಿಂದೆ ಈ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಈ ಥರದ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ನಾವು ಈಗ ಬರೆದ ಕವಿತೆಯನ್ನು ಪೋಸ್ಟ್ ಮಾಡಿದ್ರೆ ಕೇವಲ ಅರ್ಧ ಗಂಟೆಯಲ್ಲಿ ಅಥವಾ 1 ಗಂಟೆಯಲ್ಲಿ ನಮಗೆ 100 ಜನರ ಪ್ರತಿಕ್ರಿಯೆಗಳು ಸಿಗುತ್ತೆ. ಹೌದು. ನಿಮಗೆ ಕವಿಗೆ, ಒಬ್ಬ ಕಲಾವಿದನಿಗೆ ಬೇಕಾಗಿರೋದೇ ಪ್ರೋತ್ಸಾಹ, ಒಂದು ಪ್ರತಿಕ್ರಿಯೆ. ಕರೆಕ್ಟ್. ಅದು ಸಿಗ್ತಾ ಇದ್ದ ಹಾಗೆ ಮತ್ತಷ್ಟು ಬರೆಯುವ ಚೈತನ್ಯ, ಇನ್ಸ್ಪಿರೇಷನ್ ಆಗುತ್ತೆ. ಹಾಗಾಗಿ ಈ ಸಾಮಾಜಿಕ ಜಾಲತಾಣ ಇಂದಿನ ಯುವ ಬರಹಗಾರರಿಗೆ, ಕ್ರಿಯಾಶೀಲತೆ ಇರುವವರಿಗೆ, ಬರೆಯಬೇಕು ಅನ್ನುವ ಮನಸ್ಸಿರುವವರಿಗೆ ಅದ್ಭುತವಾದಂತಹ ಪ್ಲಾಟ್ಫಾರ್ಮ್. ಅವ್ರನ್ನ ಹೆಚ್ಚು ಬರೆಯೋದಕ್ಕೆ ಅದು ಅವಕಾಶವನ್ನು ನೀಡ್ತಾ ಇದೆ. ಸೊ ಈ ಒಂದು ಪ್ಲಾಟ್ಫಾರ್ಮಿಗೆ ಬರೋದಕ್ಕೆ ಮುಖ್ಯ ಕಾರಣ ಅಂತಂದರೆ ನನ್ನ ಶ್ರೀಮತಿಯವರು. ಅವರು ಫೇಸ್ಬುಕ್ಕಲ್ಲಿ ಅವ್ರದ್ದು ಅಕೌಂಟ್ ಇತ್ತು. ಅವಾಗ ಅಷ್ಟೊತ್ತಿಗಾಗಲೇ 10 ವರ್ಷದಿಂದ ಸುಮಾರು ನಂದು 4-5 ಕೃತಿಗಳು ಬಿಡುಗಡೆ ಆಗಿತ್ತು. ಅವರು ಒಂದು ಸರಿ ಹೇಳಿದ್ರು, ನಮ್ಮ ಶ್ರೀಮತಿಯವರು, ಅವ್ರ ತಮ್ಮ ಸಂತೋಷ್ ಅಂತ ಅಂದ್ಬಿಟ್ಟು, ಅವರ ಹೆಂಡತಿ ನನ್ನ ನಾದನಿ ಶ್ರೀವಲ್ಲಿ, ಇವರೆಲ್ಲ ಹೇಳಿದ್ರು, ಭಾವ ನೀವೆಲ್ಲ ಇಷ್ಟೆಲ್ಲ ಬರೀತಾ ಇದ್ದೀರಾ, ನೀವು ಇಷ್ಟೆಲ್ಲ ಇದು ಮಾಡ್ತಿದ್ದೀರಾ, ಇದನ್ನು ಪ್ರತಿ ದಿವಸನೂ ಒಂದೊಂದು ಚುಟುಕುಗಳನ್ನು, ಒಂದೊಂದು ಕವಿತೆಯನ್ನು ಹಾಕ್ತಾ ಹೋಗಿ, ಅದು ಎಲ್ಲರಿಗೂ ತಲುಪುತ್ತೆ ಅಂತ. ಅವರ ಎಲ್ಲರ ಒಂದು ಪ್ರೋತ್ಸಾಹ ಅಥವಾ ಅವರ ಎಲ್ಲರ ಒಂದು ಬೇಡಿಕೆಯಂತೆ ಅವತ್ತಿನಿಂದ ನಾನು ಫೇಸ್ಬುಕ್, ವಾಟ್ಸಪ್ನಲ್ಲಿ ಬರೆಯೋದಕ್ಕೆ ಆರಂಭಿಸಿದೆ. ಅದು ಎಷ್ಟು ಅದ್ಭುತವಾದಂತಹ ಒಂದು ಅವಕಾಶವನ್ನು ನನಗೆ ನೀಡಿತು ಅಂತಂದರೆ, ಇವತ್ತಿಗೆ ಪ್ರತಿ ದಿವಸ ಸುಮಾರು ಒಂದು 30,000 ಜನ ನನ್ನ ಕವಿತೆಗಳನ್ನು ಓದ್ತಾರೆ. ಸುಮಾರು ಒಂದು 300ಕ್ಕೂ ಹೆಚ್ಚು ವಾಟ್ಸಪ್ ಬಳಗಗಳಿದ್ದೀನಿ. ಅದ್ಭುತವಾದಂತಹ ಒಂದು ಪ್ಲಾಟ್ಫಾರ್ಮ್ ಅಂತ ನನಗನ್ನಿಸ್ತು. ಅಂದರೆ ಪ್ರತಿ ದಿವಸ ಬರೆಯುವಂತಹ ಕ್ರಿಯಾಶೀಲತೆಗೆ ಅದು ನನ್ನನ್ನು ಒಂದು ಇನ್ಸ್ಪೈರ್ ಮಾಡಿದೆ. ಗೊತ್ತಿಲ್ಲದಲೇ 10 ವರ್ಷ ಆಗೋಯ್ತು, 5,000ಕ್ಕೂ ಹೆಚ್ಚು ಕವಿತೆಗಳಾಯಿತು. ಅದು ನಮ್ಮ ಈ ಒಂದು ಸಾಮಾಜಿಕ ಜಾಲತಾಣದ ಗಾರುಡಿ ಅಂತಲೂ ಹೇಳ್ಬೋದು, ಅದೊಂದು ಒಂದು ಪವಾಡ ಅಂತಲೂ ಹೇಳ್ಬೋದು. ಅಂದರೆ ಅದನ್ನು ಎಷ್ಟು ಅದ್ಭುತವಾಗಿ ಬಳಸ್ಕೊಂಡ್ರೆ ಯಾವ ರೀತಿ ಬೆಳಿಬೋದು ಅನ್ನೋದಕ್ಕೆ ನೀವೇ ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಸಾಮಾಜಿಕ ಜಾಲತಾಣ ಇಂತಿಂತ ಅದ್ಭುತವಾದಂಥ ಅವಕಾಶಗಳನ್ನು ಕೊಡ್ತಾರೆ. ಇಡೀ ಕರ್ನಾಟಕಾದ್ಯಂತ ನನ್ನನ್ನು ಗುರುತಿಸೋರು, ನನಗೆ ಗೊತ್ತಿಲ್ಲದಲೇ ಇರೋರು ನನ್ನನ್ನು ಕರೆದು ಎಷ್ಟೋ ಸಮಾರಂಭಗಳಲ್ಲಿ ಸಾಕಷ್ಟು 100 ಪ್ರಶಸ್ತಿಗಳು ಎಲ್ಲ ಸಿಗೋದಕ್ಕೆ ಕಾರಣ ಸಾಮಾಜಿಕ ಜಾಲತಾಣ. ಅದು ಹಾಗಾಗಿ ಇವತ್ತು ಸಾಕಷ್ಟು ಜನ ಓದ್ತಾರೆ. ನನಗೆ ನಿರಂತರವಾಗಿ ಬರೆಯುವ ಒಂದು ಏನು ಅದಮ್ಯವಾದ ಚೈತನ್ಯವನ್ನು ಅದು ನೀಡಿದೆ. ಬರೆಸ್ತಾ ಇದೆ, ಓದ್ತಾ ಇದ್ದಾರೆ, ಬರಿತಾ ಇದ್ದೀನಿ. ಎಲ್ಲ ಆ ಓದುಗರ ಆರೈಕೆ, ಮೆಚ್ಚುಗೆ, ಅವರೇ ಸ್ಫೂರ್ತಿ, ನನ್ನ ಗುರುಗಳ ಅನುಗ್ರಹ ಅಷ್ಟೇ. ಸರ್, ಮುಂದೆ ಬರ್ತಾ ಹಲವಾರು ಕೃತಿಗಳು, ಕವನ ಸಂಕಲನಗಳನ್ನು ತಂದಿದ್ದೀರಿ. ಇದುವರೆಗೆ ಎಷ್ಟು ಕೃತಿಗಳಾಗಿದೆ ಸರ್? ಇದುವರೆಗೂ ಸುಮಾರು ನನ್ನ 15 ಕೃತಿಗಳು ಹೊರಬಂದಿದೆ.
ಒಂದು ಸಣ್ಣ ಹೆಗ್ಗಳಿಕೆ ಅಂತಂದರೆ ಎಲ್ಲ ಪ್ರಕಾರಗಳನ್ನು ಬರೆಯುವಂಥ ಶಕ್ತಿ ಆ ಒಂದು ಭಗವಂತ ನನಗೆ ನೀಡಿದ ಅಂತ ಹೇಳ್ಬೋದು. ನನ್ನ ಗುರುಗಳ ಅನುಗ್ರಹ ಅದು. 4 ಚುಟುಕು ಕವನ ಸಂಕಲನಗಳು, 2 ಹನಿಗವನ ಸಂಕಲನಗಳು, 2 ನಾಟಕ ಸಂಕಲನಗಳು, 1 ಕಥಾ ಸಂಕಲನ, 3 ಹಾಸ್ಯಗವನ ಸಂಕಲನ, 3 ಕವನ ಸಂಕಲನ, ಇಷ್ಟೆಲ್ಲ ಆಗಿದೆ. ಇನ್ನೂ 1 ನಾಟಕ ಸಂಕಲನ ಅಚ್ಚಿನಲ್ಲಿದೆ, ಮತ್ತಿನ್ನೊಂದು ಹಾಸ್ಯಗವನ ಸಂಕಲನ ಸಿದ್ಧ ಆಗ್ತಾ ಇದೆ, ಮತ್ತಿನ್ನೊಂದು ಬುದ್ಧ ನಗುತ್ತಿದ್ದಾನೆ ಎನ್ನುವಂತಹ ಒಂದು ಕವನ ಸಂಕಲನ ಕೂಡ ಈಗ ಅಚ್ಚಿಗೆ ಹೋಗ್ತಾ ಇದೆ. ಭಾಳ ಸಂತೋಷ. ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಯಾವುದಾದ್ರೂ 1-2-3 ಕವನ ವಾಚನ ಮಾಡ್ಬೋದಾ ಸರ್? ಖಂಡಿತ ಅತಿಶಯ ಅವರೇ. ಎಲ್ಲ ವೀಕ್ಷಕರಿಗೋಸ್ಕರ ನಾನೊಂದು ತುಂಬ ಅದ್ಭುತವಾದಂತಹ ಒಂದು ಹಾಸ್ಯಗವನವನ್ನು ವಾಚನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ಎ ರಮೇಶ್ ಗುಬ್ಬಿ ಅಂತಂದರೆ ಎಲ್ಲ ತರಹದ ಕವಿತೆಗಳಿಗೆ ನನಗೆ ಗೊತ್ತಿಲ್ಲದಲೇ ನಾನು ತೊಡಗಿಸ್ಕೊಂಡಿದ್ದೀನಿ. ಹೆಸರಾಗಿದ್ದೀನಿ ಅಂತ ಹೇಳ್ಕೊಳ್ಳುವಷ್ಟು ದೊಡ್ಡವನಲ್ಲ. ಆ ಎಲ್ಲ ತರಹದ ಕವಿತೆಗಳನ್ನು ನನ್ನಿಂದ ಜನ ಬಯಸ್ತಾರೆ, ನನ್ನ ಓದುಗರು ಬಯಸ್ತಾರೆ, ಅದೇ ರೀತಿ ಬರೀತಾ ಇದ್ದೀನಿ. ಹಾಗಾಗಿ ಬಹುಶಃ ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ಸುತ್ತೆ. ಬಿಕಾಸ್ ಅಭಿಮಾನಿ ಬಳಗವನ್ನು ಸಂಪಾದಿಸೋದು ನಿಜವಾಗ್ಲೂ ಸುಲಭದ ಮಾತಲ್ಲ ಸರ್. ಇಲ್ಲೊಂದು ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂತಂದರೆ, ಬರೆಯೋದರಲ್ಲಿ ವೈವಿಧ್ಯತೆ ಬೇಕು. ಅಂದರೆ ನಾವು ಒಂದಕ್ಕೆ ಬ್ರ್ಯಾಂಡ್ ಆಗಬಾರ್ದು. ಬರೀ ಹಾಸ್ಯಗವನಗಳನ್ನೇ ಬರೀತಾರೆ, ಅಥವಾ ಬರೀ ಪ್ರೇಮ ಕವಿತೆಗಳನ್ನೇ ಬರೀತಾರೆ, ಅಥವಾ ಬರೀ ಆಧ್ಯಾತ್ಮದನ್ನೇ ಬರೀತಾರೆ ಅಂತ ಬ್ರ್ಯಾಂಡ್ ಆಗಿಬಿಟ್ರೆ ನಮ್ಮ ಬೆಳವಣಿಗೆ ನಿಂತೋಗ್ಬಿಡೋದು. ಆಮೇಲೆ ಏನಾಗುತ್ತೆ ಅಂತಂದರೆ, ನೀವು ಪ್ರತಿಯೊಂದು ವಿಷಯಗಳನ್ನು ಬರಿತಾ ಹೋದರೆ, ವಿಷಯ ವೈವಿಧ್ಯತೆ ಇದ್ದಾಗ ನಿಮ್ಮ ಬರಹ ಪಕ್ವ ಆಗ್ತಾ ಹೋಗುತ್ತೆ, ಅದರಲ್ಲಿ ಎಲ್ಲರನ್ನೂ ತಲುಪುತ್ತೆ. ಇಲ್ಲಿದ್ರೆ ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗುತ್ತೆ. ಆಮೇಲೆ ಇನ್ನೊಂದು ಇದರದ್ದು ಬಹುದೊಡ್ಡ ಒಂದು ತೊಂದರೆ ಇದರಿಂದ ಅಂತಂದರೆ, ಪದಗಳು ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ನೀವು ಬರೀ ಆಧ್ಯಾತ್ಮನೇ ಬರೀತೀನಿ ಅಂತಂದರೆ, ಅಥವಾ ಬರೀ ವಿರಹ ಗೀತೆಗಳನ್ನೇ ಬರೀತೀನಿ ಅಂತಂದರೆ, ಅಥವಾ ಬರೀ ಹಾಸ್ಯನೇ ಬರೀತೀನಿ ಅಂತ ಹೋದರೆ, ಇವತ್ತು ಬರೆದಿದ್ದೇನೆ ನಾಳೆ ಬರೀ ಪದಗಳ ಬಳಕೆ ಅದೇ ಪದಗಳು, ಅದೇ ಚಿಂತನೆಗಳು, ಅದೇ ವಿಷಯ. ಅಂದರೆ ನೋಡು, ಇವರಾದ ರಮೇಶ್ ಇಷ್ಟೇ ಬರೀತಾರೆ, ಒಂದು ಚೌಕಟ್ಟಲ್ಲೇ ಆ ಒಂದು ಚೌಕಟ್ಟಿಗೆ ಸೀಮಿತ ಆಗ್ಬಿಡುತ್ತೆ. ಹಾಗಾಗಿ ಬರಹಗಾರನಿಗೂ ಕೂಡ ಅವನ ಬರಹಗಳು ಖುಷಿ ಕೊಡಬೇಕು ಅಂತಂದರೆ ವೈವಿಧ್ಯಮಯವಾಗಿ ಬರಿತಾ ಹೋಗಬೇಕು. ಹಾಗಾಗಿ ಮೊದಲನೇದಾಗಿ ಒಂದು ಹಾಸ್ಯ ಕವಿತೆಯನ್ನು ಓದ್ತೀನಿ. ಖಂಡಿತ ಸರ್. ಸೊ ಎಲ್ಲ ವೀಕ್ಷಕರಿಗಾಗಿ, ನಿಮಗಾಗಿ, ನಿಮ್ಮನ್ನು ನಗಿಸುವ ಸಲುವಾಗಿ ಹಾಸ್ಯ ಕವಿತೆ. ಹಾಸ್ಯ ಕವಿತೆಯ ಶೀರ್ಷಿಕೆ ಅವರು ಒಪ್ಪಬೇಕು. ಕವಿತೆಯ ಶೀರ್ಷಿಕೆ ಅವರು ಒಪ್ಪಬೇಕು. ಪ್ರಿಯತಮೆ ಕೇಳಿದಳು, ಹೀಗೆ ಇನ್ನೆಷ್ಟು ದಿನ ಮಾಡುವುದು ಪ್ರೀತಿ? ಹೇಳು ಆಗುವುದೆಂದು ನಾವಿಬ್ಬರು ಸತಿಪತಿ. ಪ್ರಿಯತಮೆ ಕೇಳಿದಳು, ಹೀಗೆ ಇನ್ನೆಷ್ಟು ದಿನ ಮಾಡುವುದು ಪ್ರೀತಿ? ಹೇಳು ಆಗುವುದೆಂದು ನಾವಿಬ್ಬರು ಸತಿಪತಿ. ಪ್ರಿಯಕರ ನುಡಿದ, ಅವರು ಒಪ್ಪಬೇಕು. ಪ್ರಿಯಕರ ನುಡಿದ, ಅವರು ಒಪ್ಪಬೇಕು. ದೃಢವಾಗಿ ನಲ್ಲೆ ಎಂದಳು, ಚಿಂತೆ ಬಿಡು ಹೆತ್ತವರ, ಒಪ್ಪಿಸುವೆ ನಾನವರ. ಹೇಳು ಆಗುವುದೆಂದು ನಾನಿನಗೆ ಯಜಮಾನಿ, ನಿನ್ನ ಬಾಳಿಗೆ ನಾಮಿನಿ. ದೃಢವಾಗಿ ನಲ್ಲೆ ಎಂದಳು, ಚಿಂತೆ ಬಿಡು ಹೆತ್ತವರ, ಒಪ್ಪಿಸುವೆ ನಾನವರ. ಹೇಳು ಆಗುವುದೆಂದು ನಾನಿನಗೆ ಯಜಮಾನಿ, ನಿನ್ನ ಬಾಳಿಗೆ ನಾಮಿನಿ. ಪ್ರಿಯತಮ ಉತ್ತರಿಸಿದ, ಅವರು ಒಪ್ಪಬೇಕು. ಪ್ರಿಯತಮ ಉತ್ತರಿಸಿದ, ಅವರು ಒಪ್ಪಬೇಕು. ಪ್ರಿಯತಮೆ ಹೇಳಿದಳು, ಒಪ್ಪಿಸುವೆ ನಿನ್ನೆಲ್ಲ ಸಮಾಜ ಬಾಂಧವರ, ಉದ್ಯೋಗ ಮಾಲೀಕರ, ವಿವರಿಸಿ ಪ್ರೇಮ ಪ್ರವರ. ತಿಳಿಸೋ ಜಾಣ ಎಂದು ನಮ್ಮ ಕಲ್ಯಾಣ. ಪ್ರಿಯತಮೆ ಹೇಳಿದಳು, ಒಪ್ಪಿಸುವೆ ನಿನ್ನೆಲ್ಲ ಸಮಾಜ ಬಾಂಧವರ, ಉದ್ಯೋಗ ಮಾಲೀಕರ, ವಿವರಿಸಿ ಪ್ರೇಮ ಪ್ರವರ. ತಿಳಿಸೋ ಜಾಣ ಎಂದು ನಮ್ಮ ಕಲ್ಯಾಣ. ನಲ್ಲ ಮೆಲ್ಲಗೆ ಉಸುರಿದ, ಅವರು ಒಪ್ಪಬೇಕು. ನಲ್ಲ ಮೆಲ್ಲಗೆ ಉಸುರಿದ, ಅವರು ಒಪ್ಪಬೇಕು. ಕಡೆಗೆ ಕೋಪದಿ ಕೇಳಿದಳು, ಈ ಅವರು ಅವರು ಎಂದರೆ ಯಾರು? ಕಡೆಗೆ ಕೋಪದಿ ಕೇಳಿದಳು, ಈ ಅವರು ಅವರು ಎಂದರೆ ಯಾರು? ಪ್ರಿಯಕರ ಬೆವರುತ್ತಾ ತಡವರಿಸಿ ನುಡಿದ, ಪ್ರಿಯಕರ ಬೆವರುತ್ತಾ ತಡವರಿಸಿ ನುಡಿದ, ಅವರು ಯಾರೆಂದರೆ
ಅವರು ಯಾರೆಂದರೆ ನನ್ನ ಮಡದಿ ಮಕ್ಕಳು, ನನ್ನ ಮಡದಿ ಮಕ್ಕಳು. ಸರ್ ಮತ್ತೊಂದು ಕೇಳೋ ಆಸೆ ಆಗ್ತಾ ಇದೆ. ಸರಿ ಅತಿಶಯ ಅವರೇ, ನಿಮಗಾಗಿ ಮತ್ತೊಂದು ಹಾಸ್ಯಗವಿತೆ. ಖಂಡಿತ. ಇದು ನನ್ನ ಸಂಸಾರವೆಂಬ ಹಾರ್ಮೋನಿಯಂ ಎನ್ನುವಂತಹ ಹಾಸ್ಯಗವನ ಸಂಕಲನದಿಂದ. ಆಗಲೇ ಹೇಳಿದ್ದು ಕಿಸ್ ಮಾತ್ರೆ ಅನ್ನುವಂತಹ ಹಾಸ್ಯಗವನ ಸಂಕಲನದಿಂದ. ಇದು ಸಂಸಾರವೆಂಬ ಹಾರ್ಮೋನಿಯಂ ಅಲ್ಲ, ಹಾರ್ಮೋನಿಯಂ. ಕವಿತೆಯ ಶೀರ್ಷಿಕೆ ಶಾಪು. ಕಂಡೊಡನೆ ಪಾರ್ಕಿನಲ್ಲಿ ಮೋಹಕ ಲಲನಾಮಣಿ ಅವಕ್ಕಾದ ಚೆಂಗುಮಣಿ. ಕಂಡೊಡನೆ ಪಾರ್ಕಿನಲ್ಲಿ ಮೋಹಕ ಲಲನಾಮಣಿ ಅವಕ್ಕಾದ ಚೆಂಗುಮಣಿ. ಎದೆಯಲ್ಲಿ ನೋವಾಯಿತು, ಪ್ರಥಮ ನೋಟದಲ್ಲೇ ಸಿಕ್ಕಾಪಟ್ಟೆ ಲವ್ ಆಯಿತು. ಎದೆಯಲ್ಲಿ ನೋವಾಯಿತು, ಪ್ರಥಮ ನೋಟದಲ್ಲೇ ಸಿಕ್ಕಾಪಟ್ಟೆ ಲವ್ ಆಯಿತು. ಧೈರ್ಯದಿ ಕೇಳಿಯೇ ಬಿಟ್ಟ, ನೀ ನಕ್ಕಾಗ ಬಿರಿವ ದಾಳಿಂಬೆ ಕಾಳಿನಂತ ದಂತಗಳ ಎಣಿಸುವಾಸೆ. ಧೈರ್ಯದಿ ಕೇಳಿಯೇ ಬಿಟ್ಟ, ನೀ ನಕ್ಕಾಗ ಬಿರಿವ ದಾಳಿಂಬೆ ಕಾಳಿನಂತ ದಂತಗಳ ಎಣಿಸುವಾಸೆ. ಮಾದಕ ಮುಂಗುರುಳ ಜೊತೆಯಲ್ಲಿ ಆಡುವಾಸೆ. ಸೆಳೆವ ನಯನಗಳ ಒಮ್ಮೆ ಚುಂಬಿಸುವಾಸೆ. ಮಾದಕ ಮುಂಗುರುಳ ಜೊತೆಯಲ್ಲಿ ಆಡುವಾಸೆ. ಸೆಳೆವ ನಯನಗಳ ಒಮ್ಮೆ ಚುಂಬಿಸುವಾಸೆ. ಲಲನಾಮಣಿ ನಕ್ಕಳು. ಲಲನಾಮಣಿ ನಕ್ಕಳು. ಕಾಂಟ್ಯಾಕ್ಟ್ ಲೆನ್ಸ್ ಬಿಚ್ಚಿದಳು, ತಲೆಯ ವಿಗ್ ತೆಗೆದಳು, ಹಲ್ಲಿನ ಸೆಟ್ ಕಳಚಿದಳು. ಲಲನಾಮಣಿ ನಕ್ಕಳು, ಕಾಂಟ್ಯಾಕ್ಟ್ ಲೆನ್ಸ್ ತೆಗೆದಳು, ಬಿಚ್ಚಿದಳು, ತಲೆಯ ವಿಗ್ ತೆಗೆದಳು, ಹಲ್ಲಿನ ಸೆಟ್ ಕಳಚಿದಳು. ಸುಸ್ತಾಗುವವರೆಗೆ ಆಡಿ ಚುಂಬಿಸಿ ಎಣಿಸಿ ಮುದ್ದಿಸಿ ತಂದುಕೊಡು ನಾಳೆ, ಮತ್ತೆ ಇಲ್ಲಿಯೇ ಸಿಗುವೆ. ಸುಸ್ತಾಗುವವರೆಗೆ ಆಡಿ ಚುಂಬಿಸಿ ಎಣಿಸಿ ಮುದ್ದಿಸಿ ತಂದುಕೊಡು ನಾಳೆ, ಮತ್ತೆ ಇಲ್ಲಿಯೇ ಸಿಗುವೆ ಎನ್ನುತ್ತಾ ಎಲ್ಲವ ಕೈಗಿಟ್ಟು ನಡೆದಳು ಲಲನಾಮಣಿ. ಎನ್ನುತ್ತಾ ಎಲ್ಲವ ಕೈಗಿಟ್ಟು ನಡೆದಳು ಲಲನಾಮಣಿ. ಶಾಕಲಿ ಕುಸಿದು ಬಿದ್ದನು ಅಮರ ಪ್ರೇಮಿ ಚೆಂಗುಮಣಿ. ಶಾಕಲಿ ಕುಸಿದು ಬಿದ್ದನು ಅಮರ ಪ್ರೇಮಿ ಚೆಂಗುಮಣಿ. ಸರ್ ಮುಂದೆ ಯಾವುದಾದ್ರೂ ನಿಮ್ಮ ಪ್ರೇಮ ಕವನ ನಮಗಾಗಿ? ಒಂದು ಅತ್ಯದ್ಭುತವಾದಂತಹ ಪ್ರೇಮ ಗೀತೆ ಇದು, ಪ್ರೇಮ ಕವಿತೆ. ಇದು ರಾಷ್ಟ್ರಮಟ್ಟದ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಮುಂಬೈನಲ್ಲಿ ಪ್ರಪ್ರಥಮ ಬಹುಮಾನ ಪಡೆದಂತಹ ಕವಿತೆ ಇದು. ಸಾಮಾನ್ಯವಾಗಿ ಬಹುಭಾಷಾ ಕವಿಗೋಷ್ಠಿಗಳಲ್ಲಿ ಆ ಥರದ ರಾಷ್ಟ್ರಮಟ್ಟದ ಕವಿಗೋಷ್ಠಿಗಳಲ್ಲಿ ಪ್ರೇಮ ಕವಿತೆಗಳಿಗೆ ಪ್ರಥಮ ಬಹುಮಾನ ಬರೋದು ತುಂಬಾ ಕಷ್ಟ. ಯಾಕೆಂತಂದರೆ ಆ ತರಹದ ಕವಿಗೋಷ್ಠಿಗಳಲ್ಲಿ ವಿಷಯಕ್ಕೆ ತುಂಬ ಪ್ರಾಧಾನ್ಯವನ್ನು ಕೊಡ್ತಾರೆ. ವಿಷಯವನ್ನು ಯಾವುದು ಆಯ್ಕೆ ಮಾಡಿಕೊಂಡಿರೋದು ಬಹಳ ಮುಖ್ಯ ಆಗುತ್ತೆ. ಅವೆಲ್ಲವನ್ನೂ ಮೀರಿ ಕವಿತೆ ತುಂಬ ಅದ್ಭುತವಾಗಿದ್ದರೆ ಮಾತ್ರ ಪ್ರಥಮ ಬಹುಮಾನ ಸಿಗುತ್ತೆ. ಹಾಗಾಗಿ ಇದು ಮತ್ತೊಮ್ಮೆ ನಾನು ಯಾವುದನ್ನು ನಾನು ಬರೆದಿದ್ದೀನಿ ಅಂತ ಹೇಳಲ್ಲ, ಎಲ್ಲ ಗುರುಗಳ ಅನುಗ್ರಹ, ಎಲ್ಲ ಓದುಗರ ಹಾರೈಕೆ ಅಷ್ಟೇ. ಇದನ್ನೂ ನನ್ನ ಕೈಯಲ್ಲಿ ಬರೆಯೋದೇ ಅಷ್ಟೇ. ಇದು ಏನಂತಂದರೆ, ಇದು ಒಂದು ನಿಸರ್ಗದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರೇಮಗವಿತೆಯನ್ನಾಗಿ ಮಾಡಿರುವಂತಹ ಒಂದು ವಿಧಾನ. ಅಂದರೆ ಪ್ರೇಮದ ಕಥೆಯ ರೂಪದಲ್ಲಿ ನಿಸರ್ಗದ ಪ್ರಕ್ರಿಯೆಯನ್ನು ಹೇಳುವಂಥದ್ದು. ಇಲ್ಲಿ ಕೇಳ್ತಾ ಹೋಗಿ ಪ್ರಿಯತಮೆ ಯಾರು, ಪ್ರೇಮಿ ಯಾರು, ಮತ್ತು ಖಳನಾಯಕ ಯಾರು, 3 ಜನ ಇದ್ದಾರೆ. ಇವರ 3 ಪಾತ್ರಗಳನ್ನು ಒಳಗೊಂಡಂತಹ ಒಂದು ಪ್ರೇಮಗವಿತೆ. ನಿಸರ್ಗ ಮತ್ತು ಪ್ರೇಮ ಎರಡೂ ಇದೆ. ಖಂಡಿತ. ಕವಿತೆಯ ಶೀರ್ಷಿಕೆ ಹಸಿರು ಸೀರೆ. ಕವಿತೆಯ ಶೀರ್ಷಿಕೆ ಹಸಿರು ಸೀರೆ. ಕಾದಿಹಳು ಪ್ರಿಯನಿಗೆ ವಸುಂಧರೆ, ಉಟ್ಟು ಮಾಸಿ ಹರಿದ ಹಳೆ ಸೀರೆ. ಕಳೆದ ಬಾರಿ ಬಂದಾಗ ಉಡಿಸಿದ್ದ ಅವ ಪ್ರೀತಿಯಲ್ಲಿ ಆ ಹಸಿರು ಸೀರೆ. ಕಾದಿಹಳು ಪ್ರಿಯನಿಗೆ ವಸುಂಧರೆ, ಉಟ್ಟು ಮಾಸಿ ಹರಿದ ಹಳೆ ಸೀರೆ. ಕಳೆದ ಬಾರಿ ಬಂದಾಗ ಉಡಿಸಿದ್ದ ಅವ ಪ್ರೀತಿಯಲ್ಲಿ ಆ ಹಸಿರು ಸೀರೆ. ಸೀರೆ ಹರಿದು ಚೂರಾಗಿದೆ, ಹಾಳಾಗಿದೆ, ಅವಳ ಮುಖದಂತೆ ಕಾದು ಕೆಂಪಾಗಿದೆ. ಸೀರೆ ಹರಿದು ಚೂರಾಗಿದೆ, ಹಾಳಾಗಿದೆ, ಅವಳ ಮುಖದಂತೆ ಕಾದು ಕೆಂಪಾಗಿದೆ. ಉರಿಗಣ್ಣ ಸೂರ್ಯನಲ್ಲಿ ಕಣ್ಣಗಲಿಸಿ ನೋಡುತ್ತಿದ್ದಾನೆ, ಹರಿದ ಸೀರೆಯೊಳಗಡೆ ಇಣುಕಿ ಕಾಡುತ್ತಿದ್ದಾನೆ. ಉರಿಗಣ್ಣ ಸೂರ್ಯನಲ್ಲಿ
ಕಣ್ಣಗಲಿಸಿ ನೋಡುತ್ತಿದ್ದಾನೆ. ಹರಿದ ಸೀರೆಯೊಳಗಡೆ ಇಣುಕಿ ಕಾಡುತ್ತಿದ್ದಾನೆ. ಎದೆಯ ಬಿಸಿಯ ತೋಡಿಕೊಂಡಳು ಹಗಲೆಲ್ಲ ಗಾಳಿ ಮೇಘಗಳೊಂದಿಗೆ. ಅವನೆಂದು ಬರುವನೆಂದು ಕೇಳಿಕೊಂಡಳು ಇರುಳೆಲ್ಲ ಶಶಿತಾರೆಯರೊಂದಿಗೆ. ಎದೆಯ ಬಿಸಿಯ ತೋಡಿಕೊಂಡಳು ಹಗಲೆಲ್ಲ ಗಾಳಿ ಮೇಘಗಳೊಂದಿಗೆ. ಅವನೆಂದು ಬರುವೆನೆಂದು ಕೇಳಿಕೊಂಡಳು ಇರುಳೆಲ್ಲ ಶಶಿತಾರೆಯರೊಂದಿಗೆ. ಒಂದಿರುಳು ಒಮ್ಮೆಗೆ ಮೇಘ ಸಂಚಾರ, ಕಾದಿದ್ದ ಇವಳ ಮೈಮನದಲ್ಲಿ ಪ್ರೀತಿ ಸಂಚಾರ. ಒಂದಿರುಳು ಒಮ್ಮೆಗೆ ಮೇಘ ಸಂಚಾರ, ಕಾದಿದ್ದ ಇವಳ ಮೈಮನದಲ್ಲಿ ಪ್ರೀತಿ ಸಂಚಾರ. ಕೂಡಿಕೊಂಡವು ಸಡಗರದಿ ಮೇಘಮಾಲೆ, ಕಳಿಸಿಕೊಟ್ಟವು ಸಂಭ್ರಮದ ಮಿಂಚಿನೋಲೆ. ಕೂಡಿಕೊಂಡವು ಸಡಗರದಿ ಮೇಘಮಾಲೆ, ಕಳಿಸಿಕೊಟ್ಟವು ಸಂಭ್ರಮದ ಮಿಂಚಿನೋಲೆ. ರಭಸದಿ ಗಾಳಿದಾಯ ನುಗ್ಗಿ ಬಂದ, ಅವ ಬಂದ ಅವ ಬಂದ ಎಂದ. ರಭಸದಿ ಗಾಳಿದಾಯ ನುಗ್ಗಿ ಬಂದ, ಅವ ಬಂದ ಅವ ಬಂದ ಎಂದ. ಎದೆಯುಬ್ಬಿ ಕಾತುರದಿ ತೆರೆದಳು ಕಂಗಳು, ಆ ಸಂಭ್ರಮ ಕಂಡ ಶಶಿತಾರೆ ನಾಚಿ ಮರೆಯಾದರು. ಎದೆಯುಬ್ಬಿ ಕಾತುರದಿ ತೆರೆದಳು ಕಂಗಳು, ಆ ಸಂಭ್ರಮ ಕಂಡ ಶಶಿತಾರೆ ನಾಚಿ ಮರೆಯಾದರು. ಆ ಮಿಂಚಿನೋಲೆ ಓದಿ ಮುಗಿಸುವ ಮುನ್ನವೇ ಆರ್ಭಟಿಸಿ ನಗುತ್ತಾ ಬಂದು ಬೆಚ್ಚಿ ಬೀಳಿಸಿಬಿಟ್ಟ. ಆ ಮಿಂಚಿನೋಲೆ ಓದಿ ಮುಗಿಸುವ ಮುನ್ನವೇ ಆರ್ಭಟಿಸಿ ನಗುತ್ತಾ ಬಂದು ಬೆಚ್ಚಿ ಬೀಳಿಸಿಬಿಟ್ಟ. ಮುತ್ತ ಮೇಲೆ ಮುತ್ತ ನೀಡಿ ಧೋ ಎಂದು ಸುರಿಯುತ್ತಾ ಕಾದಿದ್ದ ಅವಳ ಮೈಮನಗಳ ತಣಿಸಿಬಿಟ್ಟ. ಮುತ್ತ ಮೇಲೆ ಮುತ್ತ ನೀಡಿ ಧೋ ಎಂದು ಸುರಿಯುತ್ತಾ ಕಾದಿದ್ದ ಅವಳ ಮೈಮನಗಳ ತಣಿಸಿಬಿಟ್ಟ. ಹಗಲು ಇರುಳೆನದೇ ಅಪ್ಪಿದ ಮಳೆರಾಯ, ಹೆದರಿ ದಾರಿಯೇ ಮರೆತ ರವಿರಾಯ. ಹಗಲು ಇರುಳೆನದೇ ಅಪ್ಪಿದ ಮಳೆರಾಯ, ಹೆದರಿ ದಾರಿಯೇ ಮರೆತ ರವಿರಾಯ. ಹೂವಾದಳು ನಾಚಿ ನೀರಾದಳು ವಸುಂಧರೆ. ಹೂವಾದಳು ನಾಚಿ ನೀರಾದಳು ವಸುಂಧರೆ. ಮತ್ತೆ ಮೈಮೇಲೆ ಮಳೆರಾಯ ಉಳಿಸಿದ ಹೊಸ ಹಸಿರು ಸೀರೆ. ಮತ್ತೆ ಮೈಮೇಲೆ ಮಳೆರಾಯ ಉಳಿಸಿದ ಹೊಸ ಹಸಿರು ಸೀರೆ. ಹೊಸ ಹಸಿರು ಸೀರೆ. ಬಹಳ ಸೊಗಸಾಗಿತ್ತು ಸರ್. ಸರ್, ಮುಂದೆ ಒಂದು ಕವನ ಹಲವಾರು ಕಡೆ ಶೇರ್ ಆಯಿತು, ಅದು ಸ್ವಲ್ಪ ನೆಗೆಟಿವ್ ಆಗಿ ಕೂಡ ಅದ್ರ ಬಗ್ಗೆ ಇದಾಯಿತು. ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ? ಈಗ ನಾನು ಆಗಲೇ ಹೇಳ್ದಂಗೆ ಸಾಮಾಜಿಕ ಜಾಲತಾಣಗಳು ನಿಮಗೆ ಕ್ರಿಯಾಶೀಲತೆಗೆ ಮತ್ತು ನಿಮಗೆ ಗುರುತಿಸುವಿಕೆ, ಐಡೆಂಟಿಟಿಗೆ ಎಷ್ಟು ಅವಕಾಶಗಳನ್ನು ಕೊಡುತ್ತೋ ಅದರ ದುರುಪಯೋಗಗಳು ಕೂಡ ಅಷ್ಟೇ ಇದೆ. ಪ್ರಿಂಟ್ ಮೀಡಿಯಾದಲ್ಲಿ ಯಾವುದಾದ್ರೂ ಕೃತಿಚೌರ್ಯ ಆದರೆ ನೇರವಾಗಿ ನಾವು ಅವ್ರ ಬಗ್ಗೆ ಲೀಗಲ್ ಆ್ಯಕ್ಷನ್, ಕಾನೂನು ಕ್ರಮ ತಗೋಬೋದು, ಏನಾರ ಮಾಡ್ಬೋದು. ಆದರೆ ಇದರೊಳಗೆ ನಮ್ಮ ಫೇಸ್ಬುಕ್, ವಾಟ್ಸಪ್, ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದ ಸೈಬರ್ ಕ್ರೈಮ್ ಏನಾರ ಆದರೆ ನಮಗೆ ಬರದವರಿಗೆ ಕ್ಲೈಮ್ ಮಾಡೋದಕ್ಕೇನೂ ಇಲ್ಲ. ಹಾಗಾಗಿ ನನ್ನ ಸಾಕಷ್ಟು ಕವಿತೆಗಳು ಕದಿಯಲ್ಪಟ್ಟಿವೆ, ಈಗಲೂ ಕದೀತಾ ಇದ್ದಾರೆ. ತಮ್ಮ ಹೆಸರುಗಳಲ್ಲಿ ನನ್ನ ಹೆಸರನ್ನ ಅಳಿಸಿ ತಮ್ಮ ಹೆಸರನ್ನ ಹಾಕ್ಕೊಂಡಿದ್ದಾರೆ. ಹೆಸರೇ ಇಲ್ಲದೆ ಎಷ್ಟೋ ಕವಿತೆಗಳು ಹರಿದಾಡ್ತಾ ಇದೆ. ಆದರೆ ನನಗೆ ಒಬ್ಬರು ಅದ್ಭುತವಾದಂತಹ ದೊಡ್ಡ ಕವಿ ನನಗೆ ಹೇಳಿದರು, ಇಟಗಿ ಈರಣ್ಣ ಅಂತಂದು. ಅವರೊಂದು ಮಾತು ಹೇಳಿದ್ರು, ಈ ಥರದ ಸಾಕಷ್ಟು ಕವಿತೆಗಳು ನನ್ನದು ಕೃತಿಚೌರ್ಯ ಆಗ್ತಾ ಇದ್ದಾಗ ಅವರು ಒಂದು ಮಾತು ಹೇಳಿದ್ರು, ರಮೇಶ್, ಯಾರ ಮನೆಯಲ್ಲಿ ಕೆಲವು ಚಿನ್ನಾಭರಣ ಇರುತ್ತೋ ಅವರನ್ನು ಆ ಚಿನ್ನಾಭರಣವನ್ನು ಕದ್ದರೆ ಅವರು ಹೆದರ್ಕೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ಚಿನ್ನದ ಗಣಿನೇ ಇರಬೇಕಾದ್ರೆ ಎಷ್ಟು ಕೆತ್ಕೊಂಡು ಹೋದ್ರೆ ನಿಮಗೇನು? ಹಾಗೆ ಬರೆಯುವ ಚೈತನ್ಯ ನಿಮ್ಮಲ್ಲಿದ್ದಾಗ, ಶಕ್ತಿ ನಿಮ್ಮಲ್ಲಿದ್ದಾಗ ಎಷ್ಟು ಜನ ಕದೀತಾ ಇರಲಿ ಬಿಡಿ. ಮತ್ತು ಇನ್ನೊಂದು ಏನಂತಂದರೆ, ಅವರು ಕದ್ದಷ್ಟು ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮ್ಮ ಮೂಲ ಉದ್ದೇಶನೂ ಕೂಡ ಓದೋದರಿಗೆ ಹಂಚಬೇಕು ಅನ್ನೋದೇ. ನಿಮ್ಮ ಕೆಲಸ ಅವರೇ ಮಾಡ್ತಾ ಇದ್ದಾರೆ. ಹಾಗೆ ಅದನ್ನು ತುಂಬ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ತಗೊಂಡಿದ್ದೀರಾ ನೀವು. ಸೊ ಆ ಥರದ ಒಂದು ಕವಿತೆ ಅಂತಂದರೆ ಅಪ್ಪನೆಂಬ ಅದ್ಭುತ ಅಂತ. ಖಂಡಿತ 2014 ಈ ಕವಿತೆಯನ್ನು ಬರೆದೆ ನಾನು. ಇದುವರೆಗೆ ಸಾವಿರಾರು ಶೇರ್ಗಳಾಗಿದೆ. ಎಷ್ಟೋ ಜನ ತಮ್ಮ ಹೆಸರಲ್ಲಿ ಹಾಕ್ಕೊಂಡಿದ್ದಾರೆ. ಸುಮಾರು ಮ್ಯಾಗ್ಝಿನ್ಗಳಲ್ಲಿ ಕೂಡ ಅವರ ಹೆಸರಲ್ಲಿ ಹಾಕ್ಕೊಂಡು ಅದೆಲ್ಲ ಮತ್ತೆ ಸಾಕಷ್ಟು ಘಟನೆಗಳು ನಡೆಯಿತು. ಹಾಗೆ ಅತ್ಯಂತ ಹೆಚ್ಚು ಜನಪ್ರಿಯತೆ ಕೊಟ್ಟಂತಹ ಮತ್ತು ಹೆಚ್ಚು ಕೃತಿಚೌರ್ಯವಾದಂತಹ ಕವಿತೆ ಅಂತಂದರೆ ಅಪ್ಪನೆಂಬ ಅದ್ಭುತ ಅಂತ. ಈ ಕವಿತೆಯ ಶೀರ್ಷಿಕೆ ಅಪ್ಪನೆಂಬ ಅದ್ಭುತ. ಇದು ಅಪ್ಪಂದಿರ ದಿನಾಚರಣೆ ದಿವಸ, ಅಂದರೆ ವಿಶ್ವ ತಂದೆಯಂದಿರ ದಿನಾಚರಣೆ ದಿವಸ ನಮ್ಮ ತಂದೆಗೆ ಬರೆದು ಡೆಡಿಕೇಟ್ ಮಾಡಿದಂತಹ, ಅರ್ಪಿಸಿದಂತಹ ಕವಿತೆ.
ಶೀರ್ಷಿಕೆ ಅಪ್ಪನೆಂಬ ಅದ್ಭುತ. ಅಮ್ಮನ ಕಂಬನಿ ಕಂಡಷ್ಟು ನಮಗೆ ಅಪ್ಪನ ಬೆವರ ಹನಿ ಕಾಣುವುದೇ ಇಲ್ಲ. ಅಮ್ಮನ ಕಂಬನಿ ಕಂಡಷ್ಟು ನಮಗೆ ಅಪ್ಪನ ಬೆವರ ಹನಿ ಕಾಣುವುದೇ ಇಲ್ಲ. ಅಪ್ಪನೆಂದರೆ ನಮ್ಮ ಮನೆಯ ಕಾಮಧೇನು. ನೀಡಿದ್ದೆಲ್ಲ ಬೇಡಿದ್ದೆಲ್ಲ ನೀಡಲೇಬೇಕಾದ ಕಲ್ಪವೃಕ್ಷ. ಅಪ್ಪನೆಂದರೆ ನಮ್ಮ ಮನೆಯ ಕಾಮಧೇನು, ಬೇಡಿದ್ದೆಲ್ಲ ನೀಡಲೇಬೇಕಾದ ಕಲ್ಪವೃಕ್ಷ. ಅಪ್ಪ ಅತ್ತಿದ್ದು ಕಂಡವರು ಕಡಿಮೆ, ಅಪ್ಪ ನೋವುಗಳಿಲ್ಲದ ಸಮಚಿತ್ತ ಸರದಾರ. ಅಪ್ಪ ಅತ್ತಿದ್ದು ಕಂಡವರು ಕಡಿಮೆ, ಅಪ್ಪ ನೋವುಗಳಿಲ್ಲದ ಸಮಚಿತ್ತ ಸರದಾರ. ಹಬ್ಬ ಸಂತಸಗಳಲ್ಲಿ ರೇಷ್ಮೆ ಸೀರೆ, ಹೊಸ ಬಟ್ಟೆ ಕೊಡಿಸಿ ಸಂಭ್ರಮಿಸುವ ಅಪ್ಪನುಡುಗೆ ಗಮನಿಸಿದವರು ಯಾರು? ಹಬ್ಬ ಸಂತಸಗಳಲ್ಲಿ ರೇಷ್ಮೆ ಸೀರೆ, ಹೊಸ ಬಟ್ಟೆ ಕೊಡಿಸಿ ಸಂಭ್ರಮಿಸುವ ಅಪ್ಪನ ಉಡುಗೆ ಗಮನಿಸಿದವರು ಯಾರು? ಧರೆಯ ನಿತ್ಯ ಪೊರೆವ ಅಂಬರದಂತೆ ತಂದೆ, ಸತಿಸುತರ ಹಗಲಿರುಳು ಕಾಯುವ ವಾತ್ಸಲ್ಯ ಧಾರೆ. ಧರೆಯ ನಿತ್ಯ ಪೊರೆವ ಅಂಬರದಂತೆ ತಂದೆ, ಸತಿಸುತರ ಹಗಲಿರುಳು ಕಾಯುವ ವಾತ್ಸಲ್ಯ ಧಾರೆ. ಅಮ್ಮನ ಮಡಿಲಿಂದ ಕೈ ಹಿಡಿದು ನಮ್ಮನ್ನೆಲ್ಲ ಹೆಗಲಿಗೇರಿಸಿ ಲೋಕ ತೋರಿಸಿದ ಮಾರ್ಗದರ್ಶಕ. ಅಮ್ಮನ ಮಡಿಲಿಂದ ಕೈ ಹಿಡಿದು ನಮ್ಮನ್ನೆಲ್ಲ ಹೆಗಲಿಗೇರಿಸಿ ಲೋಕ ತೋರಿಸಿದ ಮಾರ್ಗದರ್ಶಕ. ನೋವು, ಬೇವು, ನಿರಾಸೆ, ಸಂಸಾರದ ಒತ್ತಡಗಳ ಹಾಲಾಹಲವನ್ನೆಲ್ಲ ನುಂಗಿ ನಗುವ ನೀಲಕಂಠ. ನೋವು, ಬೇವು, ನಿರಾಸೆ, ಸಂಸಾರದ ಒತ್ತಡಗಳ ಹಾಲಾಹಲವನ್ನೆಲ್ಲ ನುಂಗಿ ನಗುವ ನೀಲಕಂಠ. ಅಮ್ಮನೆಂದರೆ ಮಮತೆ, ಅಪ್ಪನೆಂದರೆ ಭದ್ರತೆ. ಅಮ್ಮನೆಂದರೆ ಮಮತೆ, ಅಪ್ಪನೆಂದರೆ ಭದ್ರತೆ. ಸದಾ ಮಡದಿ ಮಕ್ಕಳ ಭವಿಷ್ಯಕ್ಕಾಗಿ ಬದುಕನೇ ಮುಡುಪಿಟ್ಟು ಬೆಳಗುವ ಕರ್ಪೂರದ ಹಣತೆ. ಸದಾ ಮಡದಿ ಮಕ್ಕಳ ಭವಿಷ್ಯಕ್ಕಾಗಿ ಬದುಕನ್ನೇ ಮುಡುಪಿಟ್ಟು ಬೆಳಗುವ ಕರ್ಪೂರದ ಹಣತೆ. ಕರ್ಪೂರದ ಹಣತೆ ಇದು ಎಲ್ಲ ತಂದೆಯರಿಗೆ ತಮ್ಮ ಮಕ್ಕಳಿಗಾಗಿ, ತಮ್ಮ ಸಂಸಾರಕ್ಕಾಗಿ ತಮ್ಮ ಜೀವವನ್ನೇ ಒತ್ತೆ ಇಟ್ಟು ದುಡಿಯುವಂತಹ, ಸಂಸಾರವನ್ನು ಸುಖವಾಗಿಟ್ಟುವಂಥ ಎಲ್ಲ ತಂದೆಗಳಿಗೆ, ಎಲ್ಲ ತಂದೆಯಂದರಿಗೆ ಅರ್ಪಿತ ಇದ್ದಾರೆ. ಭಾಳ ಚೆನ್ನಾಗಿತ್ತು ಸರ್. ಸರ್, ನಿಮ್ಮ ಎಲ್ಲ ಕೃತಿಗಳಿಗೆ ಸಾಹಿತ್ಯ ಕ್ಷೇತ್ರದ ದಿಗ್ಗಜರೇ ಮುನ್ನಡೆಯನ್ನು ಬರ್ಕೊಟ್ಟಿದ್ದಾರೆ. ಹೇಗೆ ಸಾಧ್ಯವಾಯಿತು? ತುಂಬ ತುಂಬ ಅದ್ಭುತವಾದಂಥ ಪ್ರಶ್ನೆ ನೀವು ಕೇಳಿದ್ರೆ. ಈ ಪ್ರಶ್ನೆ ನನ್ನನ್ನು ಸಾಕಷ್ಟು ವಿಚಾರಗಳಿಗೆ ಹೇಳೋದಕ್ಕೆ ಒಂದು ಏನು ಹೇಳ್ಬೋದು, ಅದೊಂದು ನನಗೆ ಒಂದು ಇನ್ಸ್ಪೈರ್ ಆದಂಗೆ ಆಯಿತು. ಏನಂತಂದರೆ, ನಾನು ನನ್ನ ಕತೆ, ಕವಿತೆಗಳು ಎಲ್ಲವೂ ಕೂಡ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿತ್ತು. ಸೊ ವೃತ್ತಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು ಎಲ್ಲ ಕಡೆ ಬಂದಿತ್ತು. ಪುಸ್ತಕವನ್ನು ನಾನು ಮಾಡಿರಲಿಲ್ಲ. ಪುಸ್ತಕ ಮಾಡೋದಕ್ಕೆ ಮುಖ್ಯ ಕಾರಣ ಅಂತಂದರೆ, ಒಂದು ಬಾರಿ ನಮ್ಮಲ್ಲಿ ಚುಟುಕು ರಾಜ್ಯ ಮಟ್ಟದ ಚುಟುಕು ಕವಿತೆಗಳ ಸ್ಪರ್ಧೆ ಆಯಿತು ನಮ್ಮ ಕೈಗಾಲು. ಸಹ್ಯಾದ್ರಿ ಕನ್ನಡ ಸಂಘ ಅಂತ ಇದೆ, ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಸುಮಾರು 30 ವರ್ಷಗಳಿಂದ ನಿರಂತರವಾಗಿ. ಬೇರೆ ಎಲ್ಲ ಕಡೆ ಏನಾಗುತ್ತೆ ಅಂತಂದರೆ, ರಾಜ್ಯೋತ್ಸವವನ್ನು ಕೇವಲ ನವೆಂಬರ್ಗೆ ಆಚರಣೆ ಮಾಡ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಇಡೀ ವರ್ಷ ಪೂರ್ತಿ ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಕೈಗಾದ ಸಹ್ಯಾದ್ರಿ ಕನ್ನಡ ಸಂಘದ ವಿಶೇಷತೆ ಅಂತಂದರೆ, ವರ್ಷ ಪೂರ್ತಿ ಕಾರ್ಯಕ್ರಮಗಳು ನಡೆದು ಏಪ್ರಿಲ್ನಲ್ಲಿ ನಾವು ಸಮಾರೋಪ 7 ದಿನಗಳ ಕಾಲ ಮಾಡ್ತೀವಿ. ಮತ್ತು ಮೇ, ಜೂನಿಂದ ಮುಂದಿನ ವರ್ಷದ ಕಾರ್ಯಕ್ರಮಗಳು ಆರಂಭ ಆಗುತ್ತೆ. ಈ ಒಂದು ಸಂಘದ ಅಡಿಯಲ್ಲಿ ಒಂದು ರಾಜ್ಯ ಮಟ್ಟದ ಚುಟುಕು ಕವಿತೆ ಸ್ಪರ್ಧೆ ಆಗಿತ್ತು. ಸುಮಾರು 600-700 ಜನ ಸ್ಪರ್ಧಿಗಳು ಭಾಗವಹಿಸಿದ್ರು. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ನನಗೆ 3ನೇ ಸ್ಥಾನ ಬಂದಿತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಅಂತಂದ್ಬಿಟ್ಟು ಡಾಕ್ಟರ್ MGR ಅರಸ್ ಅವರು ನಮ್ಮ ಕೈಗಾಗಿ ಬಂದಿದ್ದರು, ಕೈಗಾ ಹೊಸ ಸಂಖ್ಯೆನ. ಆವಾಗ ಅವರು ನನ್ನ ಇದನ್ನು ನೋಡಿದ್ರು, ಇದು ಚುಟುಕು ಕವಿತೆಗಳನ್ನು ನೋಡಿ ನಮ್ಮ ಮನೆಗೆ ಬಂದು ಅಂದರು, ಇವತ್ತು ಬಂದಿರೋ ಎಲ್ಲ ಕವಿತೆಗಳಿಗಿಂತ, ಈ ಸ್ಪರ್ಧೆಯಲ್ಲಿ ಗೆದ್ದಿರೋ 1ನೇ ಮತ್ತು 2ನೇ ಸ್ಥಾನ ಪಡೆದಿರೋ ಕವಿತೆಗಳಿಗಿಂತ ನಿಮ್ಮದು ಚುಟುಕುಗಳು ಅದ್ಭುತವಾಗಿದೆ. ನೀವು ಯಾಕೆ ಅಂದರೆ, ಅಲ್ಲಿ ಏನಾಗಿತ್ತು, ಆಯೋಜಕರೇ ನಾವಾಗಿದ್ದರಿಂದ ನಮ್ಮವರಿಗೆ 1ನೇ ಸ್ಥಾನ ಅದು ಕೊಡಬಾರ್ದು ಅನ್ನುವಂತಹ ನಮ್ಮದೇ ಕೆಲವು ನಿಬಂಧನೆಗಳನ್ನು ನಾವು ಇಟ್ಕೊಂಡಿದ್ವಿ. ಹಾಗಾಗಿ ಅವ್ರು ನೋಡಿ ತುಂಬ ಇಷ್ಟೊಂದು ಅದ್ಭುತವಾಗಿ ನೀವು ಯಾಕೆ ಪುಸ್ತಕವನ್ನು ಮಾಡಬಾರ್ದು ಅಂತ. ಹಾಗೆ ನನ್ನ
ಈ ಒಂದು ಸಾಹಿತ್ಯದ ಹಾದಿಯಲ್ಲಿ ಪುಸ್ತಕಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆ ನೀಡಿದ್ದು ಡಾಕ್ಟರ್ MGR ಅರಸ್ ಅವರು. ಅವರು ಒಂದು ಮಾತು ಹೇಳಿದರು ನನಗೆ, ರಮೇಶ್, ನೀವು ಬದುಕೋದಕ್ಕಿಂತ ಹೆಚ್ಚು ಕಾಲ ಪುಸ್ತಕಗಳು ಬದುಕುತ್ತೆ. ಒಂದು ಪುಸ್ತಕ ಅತ್ಯಂತ ಕಡಿಮೆ ಅಂದರೂ ಕೂಡ 150 ವರ್ಷ ಬದುಕುತ್ತೆ. ಹಾಗಾಗಿ ಪುಸ್ತಕಗಳನ್ನು ಮಾಡಿ ಅಂತ ಪ್ರೇರಣೆ ಅವರು ನೀಡಿದ್ರು. ಅವರ ವೈದ್ಯವಾರ್ತಾ ಪ್ರಕಾಶನವೇ ನನ್ನ ಮೊದಲನ ಎಲ್ಲ 4-5 ಕೃತಿಗಳು ಈಚೆ ಬಂತು, ಹೊರಗಡೆ ಬಂತು, ಪ್ರಕಟ ಆಯಿತು, ಲೋಕಾರ್ಪಣೆ ಆಯಿತು. ಆ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಸಂದರ್ಭದಲ್ಲಿ ಮತ್ತೆ ನಾನು ಯಾಕೆ ತುಂಬ ಭಗವಂತನನ್ನು, ಓದುಗರನ್ನು ಹಾರೈಸುವವರನ್ನು, ಆ ಒಂದು ಧನಾತ್ಮಕವಾದಂಥ ವೈಬ್ರೇಷನ್ನ ನಾನು ಪದೇ ಹೇಳ್ತೀನಿ ಅಂತಂದರೆ, ಐ ಆಮ್ ಬ್ಲೆಸ್ಡ್. ನನಗೆ ನನ್ನ ಅತ್ಯಂತ ಏನೂ ತುಂಬ ಕಿರಿಯ, ನಾನು ಅಂತಹ ದೊಡ್ಡ ಹೆಸರು ಏನೂ ಮಾಡಿರಲ್ಲ, ಆದರೂ ಕೂಡ ನನಗೆ ಎಲ್ಲ ಸಾಹಿತ್ಯ ಕ್ಷೇತ್ರದ ದಿಗ್ಗಜರೇ ಮುನ್ನುಡಿಯನ್ನು ಬರ್ಕೊಟ್ರು. ನನ್ನ ಗುಬ್ಬಿಯ ಕಲರವಕ್ಕೆ ವಿಗ ನಾಯಕ್ ಅವರು ಬರೆದರು, ಹನಿ ಹನಿಗೆ ಡಾಕ್ಟರ್ ದೇಜಗೌ ಅವರು ಬರೆದರು, ಮತ್ತು ಮತ್ತೊಂದು ಕೃತಿಗೆ ಡಾಕ್ಟರ್ CPK ಅವರು ಬರೆದರು, ಮತ್ತು ನನ್ನ ಕಥಾ ಸಂಕಲನಕ್ಕೆ ಡಾಕ್ಟರ್ ಪ್ರಧಾನ್ ಗುರುದತ್ ಅವರು ಬರೆದರು. ಇದೆಲ್ಲ ಒಂದು ಇದಾದರೆ ಚುಟುಕು ಕವಿತೆಗಳು ಬಂದಿತ್ತು, ಹನಿಗವಲುಗಳು ಬಂದಿತ್ತು, ಆದರೆ ನೀಳ್ಗವಿತೆಗಳು ಬಂದಿರಲಿಲ್ಲ. ಒಂದು ಸಲ ಇಟಗಿ ಈರಣ್ಣನವರು ನಮ್ಮ ಹೊಸ ಸಂಕಿರಣಕ್ಕೆ ಬಂದಿದ್ದರು. ಅವರು ಒಂದು ಕಾರ್ಯಕ್ರಮಕ್ಕೆ ಬಂದವರು ನಮ್ಮನೆಗೆ ಬಂದು ನನ್ನ ಎಲ್ಲ ಕೃತಿಗಳನ್ನು ನೋಡ್ಬೇಕಾದ್ರೆ ನೀಳ್ಗವಿತೆಗಳು ಬರೆದಿದ್ದೀರಾ ಅಂತಂದು. ನಾನು ಬರೆದ ಕವಿತೆಗಳನ್ನು ಕೊಟ್ಟಾಗ, ಇಷ್ಟು ಅದ್ಭುತವಾಗಿದೆ, ನೀವು ಯಾಕೆ ಕವನ ಸಂಕಲನ ಪ್ರಕಟ ಮಾಡಿಲ್ಲ, ನಾನು ಮುನ್ನುಡಿ ಬರ್ಕೊಡ್ತೀನಿ ಅಂತ ಹೇಳಿ ಅವರೇ ಮುನ್ನುಡಿ ಬರೆದು ಆ ಒಂದು ನನ್ನ ಪ್ರಪ್ರಥಮ ಹೂವಾಡಿಗ ಕವನ ಸಂಕಲನ ಬರೆದು ಪ್ರಕಟ ಮಾಡೋದಕ್ಕೆ ಅವರು ಕಾರಣ ಆಗ್ತದೆ. ಹಾಗಾಗಿ ನಂತರ ಎಲ್ಲ ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ನನ್ನ ಇತ್ತೀಚಿನ ಕವನ ಸಂಕಲನಕ್ಕೆ ಡಾಕ್ಟರ್ ಕಬಿನಾಲಯ ವಸಂತ ಭಾರದ್ವಾಜ್ ಅವರು ಬರೆದಿದ್ದಾರೆ, ಮತ್ತು ನಮ್ಮ ಡಾಕ್ಟರ್ ರಮಾನಂದ ಬನಾರಿ ಅಂತ ಅವರು ಬರೆದಿದ್ದಾರೆ, ಡಾಕ್ಟರ್ MGR ಅರಸ್ ಅವರು ಬರೆದಿದ್ದಾರೆ, ಮತ್ತು ಇತ್ತೀಚೆಗೆ ನಾ ಸೋಮೇಶ್ವರ್ ಅವರು ಬರೆದಿದ್ದಾರೆ, ಡಾಕ್ಟರ್ ನಾ ಸೋಮೇಶ್ವರ್ ಅವರು. ಹೀಗೆ ನಾನು ಐ ಆಮ್ ಬ್ಲೆಸ್ಡ್. ಮತ್ತು ಇತ್ತೀಚಿನ ಈ ಮತ್ತೊಂದು ಕೃತಿಗೆ ನಮ್ಮ RV ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದಂಥ ಸಂಧ್ಯಾ ಹೆಗಡೆ ಅವರು ಬರೀತಾ ಇದ್ದಾರೆ. ಸೊ ಹೀಗಾಗಿ ಐ ಆಮ್ ಬ್ಲೆಸ್ಡ್ ಅಂತ. ಭಾಳ ಸಂತೋಷ ಸರ್. ಇಲ್ಲಿವರೆಗೂ ಸುಮಾರು ಎಷ್ಟು ಕೃತಿಗಳು ಹೊರಬಂದಿದೆ ಸರ್? ಇಲ್ಲಿಯವರೆಗೆ ಸುಮಾರು ನನ್ನ ಒಂದು 15 ಕೃತಿಗಳಾಗಿದೆ, ಇನ್ನೂ 4-5 ಕೃತಿಗಳು ಅಚ್ಚಿನಲ್ಲಿದೆ. ಭಾಳ ಸಂತೋಷ. ನಿಮ್ಮ ಗುರುಗಳು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದರೆ, ಸಾಹಿತ್ಯದ ಗುರುಗಳು ಅಂತಂದರೆ ಪುಸ್ತಕ ಮಾಡೋದಕ್ಕೆ ನನ್ನ ಡಾಕ್ಟರ್ MGR ಅರಸ್ ಅವರು ಕಾರಣ ಆದರು. ಅದರ ನಂತರ ಬೇರೆ ಎಲ್ಲ ನನಗೆ ಮುನ್ನುಡಿ ಬರೋಂತಹ ಎಲ್ಲ ದಿಗ್ಗಜರು ಕೂಡ ನನಗೆ ಮತ್ತೆ ಬರೆಯೋದಕ್ಕೆ ಪ್ರೇರಣೆ ನೀಡಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಾಹಿತ್ಯದ ಹೆಜ್ಜೆಗಳು ಅತ್ಯಂತ ಒಂದು ವಿಭಿನ್ನವಾದ ದಾರಿಯನ್ನು, ಮತ್ತು ನನಗೆ ಅತ್ಯಂತ ದೊಡ್ಡ ಅನುಗ್ರಹ ಸಿಕ್ಕಿದಂತಹ ಒಂದು ಘಟನೆ ಇದೆ. ಅದು ನನ್ನನ್ನು ರೋಮಾಂಚನಗೊಳಿಸಿದಂತಹ ಒಂದು ಘಟನೆ. ನನ್ನ ಪ್ರಪ್ರಥಮ ಕೃತಿ ಗುಬ್ಬಿಯ ಕಲರವಕ್ಕೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಕೇರಳ ಪ್ರತಿಷ್ಠಾನದಿಂದ. ಅಲ್ಲಿ ನಾವು ಹೋದಾಗ 3 ದಿವಸ ಅಲ್ಲಿ ಇರಬೇಕಾಗಿತ್ತು. 3 ದಿವಸ ಇದ್ದಾಗ ಒಂದು ಸಂದರ್ಭ ಸಾಮಾನ್ಯವಾಗಿ 2 ದಿವಸ ನಾವು ಹೋಟ್ಲಲ್ಲಿ ಊಟ ಮಾಡಿದ್ಮೇಲೆ ಹೋಟೆಲ್ ಊಟ ಏನೋ ಒಂಥರ ಮುಜುಗರ ತರ್ತಾ ಇತ್ತು. ಸಾಮಾನ್ಯವಾಗಿ ನಾನು ಮನೆಯಿಂದ ಆಚೆ ಕಡೆ ತಿನ್ನೋದು ಕಮ್ಮಿ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ವೆಂಕಟ ಭಟ್ ಎಡನೀರು ಅಂತ ಬಂದಿದ್ದರು. ಒಂದು ವ್ಯಂಗ್ಯ ಚಿತ್ರ ಗೋಷ್ಠಿಯನ್ನು ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ದರು. ಅವರೇನಂದರು, ಇಲ್ಲಿ ಒಂದು ಮಠ ತುಂಬ ಚೆನ್ನಾಗಿದೆ, ಊಟ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು. 2 ದಿವಸ ಹೋಟ್ಲ್ ಊಟ ಬೇಜಾರಾಗಿ 3ನೇ ದಿವಸ ಒಳ್ಳೆ ಊಟ ಮಾಡಬೇಕು ಅಂತೇಳಿ ಮಠಕ್ಕೆ ಊಟಕ್ಕೆ ಹೋದ್ವು ನಾವು. ಅದು ಎಡನೀರು ಮಠ ಅಂತಂದು. ಅಲ್ಲಿಯ ಇಡೀ ಜಗತ್ತಿಗೆ ಗೊತ್ತಿರುವಂತಹ ಮಹಾನ್ ಗುರು ಶ್ರೀ 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 ಕೇಶವಾನಂದ ಭಾರತಿ ಶ್ರೀಪಾದಂಗಳು ತುಳಸಿ ಹಬ್ಬದ ದಿವಸ ಅವರನ್ನು ನೋಡಿದ್ದು ಅದ್ಭುತವಾದಂತಹ ಗಳಿಗೆ. ನಾನು ಸಾಮಾನ್ಯವಾಗಿ ಮಠಮಾನ್ಯಗಳನ್ನು ನಂಬ್ತಾ ಇಲ್ಲ, ಸಂಪ್ರದಾಯವಾದಿ ಅಲ್ಲ, ಯಾವುದೂ ಅಲ್ಲ. ಆದರೆ ಆ ಒಂದು ಕ್ಷಣದಲ್ಲಿ ಅವರನ್ನು ನೋಡಿದ್ದು, ಆ ಒಂದು ಗಳಿಗೆ ನನ್ನ ಇಡೀ ಬದುಕಿನ ದಿಕ್ಕನ್ನೇ ಬದಲಿಸ್ತು. ಕೇವಲ ನೀವು ನಂಬುತ್ತೀರೋ ಇಲ್ಲೋ ಅತಿಶಯವರೇ, ಕೇವಲ 2 ತಿಂಗಳಲ್ಲಿ ಗುರುಗಳ ಮೇಲೆ 600 ಚುಟುಕುಗಳು, 2 ಒಂದು ಕೇಶವನಾಮ ಚೈತನ್ಯಧಾಮ ಅನ್ನೋದು, ಮತ್ತು ಚುಟುಕು ಪುಷ್ಪಾರ್ಚನೆ ಅಂತ ಅದ್ಭುತವಾದಂತಹ, ನಾನು ಬರೀದಲೇ ಇದ್ದಂತಹ ಆಧ್ಯಾತ್ಮಿಕ ಚಿಂತನೆಗಳು ಉಳ್ಳಂತಹ 2 ಪುಸ್ತಕಗಳು ಹೊರಬಂತು. ಅದಕ್ಕೆ ಎಲ್ಲ ಸಂಪೂರ್ಣ ಕಾರಣ ನನ್ನ ಗುರುಗಳು. ಆ ಗುರುಗಳ ಅನುಗ್ರಹ, ಆ ಗುರುಗಳ ಹರಿಸಿದ್ದು, ಅವರು ಅನುಗ್ರಹಿಸಿದ್ದು ನನಗೆ ಬರೆಯೋದಕ್ಕೆ ಹೆಚ್ಚು
ಪ್ರೇರಣೆಯನ್ನು ನೀಡಿತು. ನಂತರ ನನ್ನ ಎಲ್ಲ ಕೃತಿಗಳು ಅವರಿಗೆ ಅರ್ಪಣೆ ಆಗಿದೆ. ಅವರ ಹೆಸರೇ ತೆಗೆದುಕೊಂಡು ಬರೀತೀನಿ. ಏಕೆಂತಂದರೆ ಕೇವಲ ಅವರು ಧಾರ್ಮಿಕ ಗುರು ಮಾತ್ರ ಅಲ್ಲ, ಅವರೂ ಕೂಡ ಅದ್ಭುತವಾದಂತಹ ಸಾಧಕರು. ಸುಮಾರು 4-5 ನಾಟಕಗಳನ್ನು ಬರೆದಿದ್ದಾರೆ. ಅವರ ನಾಟಕವನ್ನು MS ಸತ್ಯು ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ಹಿಂದೂಸ್ತಾನಿ ಮತ್ತು ಕನ್ನಡ ಸಂಗೀತ ಎರಡೂ ಪ್ರಕಾರಗಳಲ್ಲಿ ಹಾಡ್ತಾ ಇದ್ರು. ನೂರಾರು ಸಿಡಿಗಳು ಬಂದಿದೆ. ಅವರು ಎಲ್ಲ ಸಂಗೀತ ಕ್ಷೇತ್ರದ ದಿಗ್ಗಜರು ಅವರಿಗೆ ಅವರ ಒಂದು ಸಂಗೀತ ಕಚೇರಿಯಲ್ಲಿ ಸಾಥ್ ನೀಡಿದ್ದಾರೆ. ತಬಲಾ ಇರ್ಬೋದು, ಕೊಳಲಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಸಾಧಕರೇ ಅವರಿಗೆ ಸಂಗೀತದ ಸಾಥ ನೀಡಿದ್ದಾರೆ. ಜೊತೆಗೆ ಅದ್ಭುತವಾದಂಥ ಯಕ್ಷಗಾನ ಭಾಗವತಿಕೆಯನ್ನು ಮಾಡ್ತಾ ಇದ್ದಾರೆ. ಯಕ್ಷಗಾನ ತಂಡವನ್ನು ಕಟ್ಟಿ ಇಡೀ ಸುಮಾರು 40-50 ಜನ ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟಿದ್ದರು. ವರ್ಷ ಪೂರ್ತಿ ಯಕ್ಷಗಾನಗಳು ನಡೀತಾ ಇತ್ತು. ಹೀಗೆ ಅವರು ಧಾರ್ಮಿಕ ಗುರುವಿನ ಜೊತೆಗೆ ಒಂದು ಕಲೆ ಮತ್ತು ಸಾಹಿತ್ಯದ ಬಗ್ಗೆ ಅದಮ್ಯವಾದಂತಹ ಒಂದು ಪ್ರೀತಿಯನ್ನು, ಒಂದು ಆಸಕ್ತಿಯನ್ನು ಹೊಂದಿದ್ರು. ಹಾಗಾಗಿ ಆ ಒಂದು ಕ್ಷೇತ್ರಕ್ಕೆ ಅದ್ಭುತವಾದ ಕೊಡುಗೆಯನ್ನು ನೀಡಿದ್ದಾರೆ. ಕಳೆದ ವರ್ಷ ಅವರ ದೇಹಾಂತ್ಯ ಆಯಿತು. ಕೃಷ್ಣೈಕ್ಯರಾದರು, ದೈವೈಕ್ಯರಾದರು. ಅವರ ಮೇಲೆ ಕೂಡ ಒಂದು ಅದ್ಭುತವಾದಂತಹ CD ಈ ವರ್ಷ ಬಿಡುಗಡೆ ಆಗ್ತಾ ಇದೆ. ಹಾಡುಗಳ ಸರ್? ಹಾಡುಗಳು ಎಲ್ಲ ಗುರುಗಳ ಮೇಲೆ ಬರೆದಿರುವಂತಹ ಅದ್ಭುತವಾದಂತಹ ಒಂದು 8 ಹಾಡುಗಳು. ಅದಕ್ಕೆ ಸಂಗೀತ ನೃತ್ಯ ಅಕಾಡೆಮಿಯ ಚೇರ್ಮನ್ ಆಗಿರುವಂತಹ ಶ್ರೀಯುತ ಆನೂರ್ ಅನಂತಕೃಷ್ಣ ಶರ್ಮಾ ಅವರು ಸಂಗೀತ ನೀಡಿದ್ದಾರೆ. ಶ್ರೀಮತಿ MD ಪಲ್ಲವಿ ಅವರು, ಶ್ರೀಯುತ ಹೇಮಂತ್ ಅವರು, ಮತ್ತು ನಮ್ಮ ಶ್ರೀಮತಿ ಸುನೀತಾ ಅವರು, ಶ್ರೀಮತಿ ಮಂಗಳಾರವಿ ಅವರು, ಎಲ್ಲ ಸುಗಮ ಸಂಗೀತ ಕ್ಷೇತ್ರದ ಅತ್ಯಂತ ಅದ್ಭುತ ಗಾಯಕರು, ಗಾಯಕಿಯರು ಆ ಒಂದು ಇದಕ್ಕೆ CD-ಗೆ, ಆ ಒಂದು ಧ್ವನಿಮುದ್ರಿಕೆಗೆ ತಮ್ಮ ಗಾಯನವನ್ನು, ತಮ್ಮ ಕಂಠವನ್ನು ನೀಡಿದ್ದಾರೆ. ಅದು ಕೂಡ ನನ್ನ ಗುರುಗಳ ಕೃಪೆ. ಗುರುಗಳ ಹೆಸರಲ್ಲಿ ಅದ್ಭುತವಾದಂತಹ ಒಂದು, ನಾನು ಅಂದ್ಕೊಂಡಿರಲಿಲ್ಲ ಆ ಥರ. ಅದರ ಇನ್ನೊಂದು ವಿಶೇಷತೆ ಅಂತಂದರೆ, ಸಾಮಾನ್ಯವಾಗಿ CD-ಗಳು ಅಥವಾ ಇದು ಅಂತಂದಾಗ ಅದಕ್ಕೆ ಟ್ಯೂನಿಗೆ ತಕ್ಕನಾಗಿ ಹಾಡು ಬರೀಬೇಕಾಗುತ್ತೆ. ಆದರೆ ನನ್ನ ಒಂದು ಅದೃಷ್ಟ, ಗುರುಗಳ ಅನುಗ್ರಹ ಅಂತಂದರೆ, ನನ್ನ ಎಲ್ಲ ಕವಿತೆಗಳಿಗೆ ಅವರು ಕವಿತೆಗಳನ್ನು ಭಾವಗೀತೆಗಳನ್ನಾಗಿ ಮಾಡೋದು. ಯಾವುದೇ ಒಂದೇ ಒಂದು ಅಕ್ಷರವನ್ನು ಬದಲಿಸದೆ ಇಡೀ ಎಲ್ಲ ಕವಿತೆಗಳು, 8 ಕವಿತೆಗಳು ಭಾವಗೀತೆಗಳಾಗಿ, ಗುರುವಿನ ಮೇಲೆ ಭಕ್ತಿಗೀತೆಗಳಾಗಿ ಬಂದಿದೆ. ಅದು ಶೀಘ್ರದಲ್ಲೇ ಲೋಕಾರ್ಪಣೆ. ಭಾಳ ಸಂತೋಷ ಸರ್. ಮುಂದೆ ನೀವು ಹಲವಾರು ನಾಟಕಗಳನ್ನು ಬರ್ತಿದ್ದೀರಿ, ಶಾರ್ಟ್ ಫಿಲ್ಮ್ಗಳನ್ನು ಡೈರೆಕ್ಟ್ ಮಾಡಿದ್ದೀರಿ. ಇದು ಮತ್ತೊಂದು ಅದ್ಭುತವಾದ ಪ್ರಶ್ನೆ. ಏಕೆಂತಂದರೆ ಕಾವ್ಯದ ಪ್ರಕಾರವೇ ಬೇರೆ, ನಾಟಕದ ಪ್ರಕಾರವೇ ಬೇರೆ. ಹಾಗಾಗಿ ನಾನು ಕವಿತೆಗಳನ್ನು ಬರೀತಿದ್ದೆ, ಕಥೆಗಳನ್ನು ಬರದೆ, ಎಲ್ಲವೂ ಆಯಿತು. ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಎಲ್ಲ ಒಂದು ಟೀಮ್ ಏನಿತ್ತು, ನಾವು ಒಂದು ನಾಟಕವನ್ನು ಮಾಡಬೇಕು ಅಂತ ಅಂದ್ಕೊಂಡು, ಆವಾಗ ಸಾಕಷ್ಟು ಒಂದು ನಗೆ ನಾಟಕ ಮಾಡಬೇಕು ಅಂದ್ಕೊಂಡಿದ್ದು. 2-3 ನಾಟಕಗಳನ್ನು 4-5 ದಿವಸ ರಿಹರ್ಸಲ್ ಮಾಡೋದು, ತಾಲೀಮ್ ಮಾಡೋದು. ಆದರೆ ಯಾಕೋ ನಗು ಬರ್ತಾ ಇಲ್ಲ, ಯಾಕೋ ಸರಿ ಇಲ್ಲ ಅಂತ ಅನ್ಸಿದ್ರು. ಆವಾಗ ನನ್ನ ಜೊತೆಯಲ್ಲಿದ್ದಂಥ ನನ್ನ ಕೊಲೀಗ್ಸ್, ನಮ್ಮ SA ಕಾಂತಿ ಅಂತ ಅಂದ್ಬಿಟ್ಟು, ಮತ್ತು ನನ್ನ ತಂಡದ ಹಲವಾರು, ಅವ್ರೇನಂದರು, ನೀ ಇಷ್ಟೆಲ್ಲ ಬರೀತೆ, ನೀನೇ ಯಾಕೆ ಒಂದು ನಾಟಕ ಬರೀಬಾರ್ದು ಅಂತ. ಹಾಗಾಗಿ ಅವರೆಲ್ಲರ ಒತ್ತಾಯದ ಮೇರೆಗೆ ಬರೆದ ನಾಟಕ ಸಂಭವ ಯುಗೆ ಯುಗೆ ಅಂತ. ಅದು ಹೈದರಾಬಾದ್ ತನಕ ಹೋಗಿ, ನಾವು ಝೋನಲ್ ಲೆವೆಲ್ ತನಕ ಹೋಗಿ ಸಾಕಷ್ಟು ಪ್ರದರ್ಶನ ಅದು ಕೊಡ್ತು. ಸಾಕಷ್ಟು ಒಂದು ಹೆಸರನ್ನು ಮತ್ತು ಒಂದು ಸ್ಫೂರ್ತಿಯನ್ನು ನೀಡಿತು. ಅದರ ನಂತರ ಸುಮಾರು 30 ನಾಟಕಗಳಾಯಿತು. ಆ ಪ್ರತಿಯೊಂದು ನಾಟಕದ್ದು ಕೂಡ ಒಂದು ರೋಚಕವಾದಂತಹ ಕಥೆ. ಏಕೆಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಸಾಹಿತ್ಯದ ವಿಷಯದಲ್ಲೂ ನನಗೆ ಯಾರೂ ನಮ್ಮ ಮನೆತನದಲ್ಲಿ ಯಾರೂ ಬರೆಯೋದಿರಲಿಲ್ಲ. ಯಾವುದೇ ಥರವಾದಂತಹ ಒಂದು ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ. ನನಗೆ ಯಾವುದೇ ಆದ ಅದರ ಒಂದು ಮಾರ್ಗದರ್ಶನ ಆಗಲಿ ಏನಾಗಲಿ ಇರಲಿಲ್ಲ. ನಾಟಕದಲ್ಲೂ ಅಷ್ಟೇ, ನಾಟಕದ ಏನೇ ಬರೆದಿದ್ರು ಕೂಡ ನನ್ನ ಮಣ್ಣಿನ ಗುಣ. ನಾಟಕ ರತ್ನ ಗುಬ್ಬಿ ವೀರಣ್ಣವರ ಊರಲ್ಲಿ ಹುಟ್ಟಿದ್ದೇ ಅನ್ನೋದು ಒಂದೇ ಅದೊಂದು ವರ ಅಷ್ಟೇ. ಹಾಗಾಗಿ ಯಾವುದೇ ರೀತಿಯ ವೃತ್ತಿಪರವಾದಂತಹ ತರಬೇತಿ ಏನಿರಲಿಲ್ಲ, ನಾವೇ ಬರೆದಿದ್ದು. ಆ ಒಂದು ನಮ್ಮ ನಮ್ಮಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂದರೆ ಈ ಭಾರತೀಯ ಅಣುಶಕ್ತಿ ನಿಯಮದಲ್ಲಿ ಏನಾಗುತ್ತೆ ಅಂದರೆ, ಅಣುಶಕ್ತಿ ಇಲಾಖೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಮ್ಮ ಎಲ್ಲ ಕಡೆ ನಮ್ಮ ಅಟಾಮಿಕ್ ಪವರ್ ಸ್ಟೇಷನ್ ಇದೆ, ನಮ್ಮ ಸಂಸ್ಥೆ ಇದೆ. ಹಾಗಾಗಿ 2 ವರ್ಷಕ್ಕೊಂದ್ಸತಿ ಅದ್ಭುತವಾದಂತಹ ರಾಷ್ಟ್ರಮಟ್ಟದ ಸ್ಪರ್ಧೆಗಳಾಗ್ತವೆ. ಆ ಸ್ಪರ್ಧೆಗಳಲ್ಲಿ ಹೆಸರಾಂತ ಹಿಂದಿ
ಸೀರಿಯಲ್ಗಳಲ್ಲಿ, ಚಲನಚಿತ್ರಗಳಲ್ಲಿ ನಟಿಸಿದಂಥ ದೊಡ್ಡ ದೊಡ್ಡ ಕಲಾವಿದರು ಬರ್ತಾರೆ. ಅವರು ಎಲ್ಲರ ಜೊತೆ ಸ್ಪರ್ಧಿಸಿ ನನ್ನ ಕನ್ನಡ ನಾಟಕಗಳು, ನಮ್ಮ ಕನ್ನಡ ನಾಟಕಗಳು ಗೆದ್ದಿದ್ದು ಅತ್ಯಂತ ದೊಡ್ಡ ಕಲ್ಕತ್ತಾದಲ್ಲಿ ಗೆದ್ದಿದ್ದಿರ್ಬೋದು, ಮುಂಬೈಯಲ್ಲಿ ಗೆದ್ದಿದ್ದಿರ್ಬೋದು, ಹೈದರಾಬಾದ್ನಲ್ಲಿ ಗೆದ್ದಿದ್ದಿರ್ಬೋದು. ಸೊ ಎಲ್ಲ ನಮ್ಮ ತಂಡದ ರಂಗತರಂಗ ಅಂತ ನನ್ನದೇ ತಂಡ ಇದೆ. ಆ ಎಲ್ಲ ಕಲಾವಿದರ ನಿರಂತರವಾದಂತಹ ಪರಿಶ್ರಮ ಇದು. ಅಂದರೆ ನಾನು ಈ ಮಾತನ್ನು ಯಾಕೆ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪರಿಶ್ರಮ ಮತ್ತು ಪ್ರತಿಭೆ ಇದ್ದರೆ ನೀವು ಎಂಥವ್ರನ್ನ ಬೇಕಾದರೂ ಸೋಲಿಸ್ಬೋದು, ಎಂತಹ ಒಂದು ಸ್ಥಳದಲ್ಲಿ ಬೇಕಾದರೂ ನೀವು ಗೆಲ್ಲಬಹುದು ಅನ್ನೋದಕ್ಕೆ ನಮ್ಮ ತಂಡ ಉದಾಹರಣೆ. ಇವತ್ತಿಗೂ ಕೂಡ ಸತತವಾಗಿ ನಾವು ದೆಹಲಿ, ಮಹಾರಾಷ್ಟ್ರ, ಅಂದರೆ ಮಹಾರಾಷ್ಟ್ರ ಅಂತ ಯಾಕೆ ಒತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ಮರಾಠಿ ಥಿಯೇಟ್ರ್ ತುಂಬ ಫೇಮಸ್, ಮತ್ತು ಬೆಂಗಾಲಿ ಥಿಯೇಟ್ರ್ಗಳು, ಅಂತಹ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಸೋಲಿಸಿ ನಮ್ಮ ನಾಟಕಗಳು ಗೆದ್ದಿದೆ ಅಂತಂದರೆ, ಮತ್ತು ಒಂದ್ಸಗಿ ನಮ್ಮ ಕಲಾವಿದರ ಪರಿಶ್ರಮ ಮತ್ತು ನಮ್ಮ ಕನ್ನಡದ ಕಿಚ್ಚು, ನನ್ನ ಗುರುಗಳ ಅನುಗ್ರಹ. ಒಳ್ಳೆ ಸಂತೋಷ. ಹಾಗೆ ನೀವು ಶಾರ್ಟ್ ಫಿಲ್ಮ್ ಕಿರುಚಿತ್ರಗಳ ಬಗ್ಗೆ ಕೇಳೋದು. ಹೀಗೆ ಸುಮಾರು 30 ನಾಟಕಗಳೆಲ್ಲ ಆಯಿತು. ಸಾಕಷ್ಟು 10-12 ಬಾರಿ ನಾವು ರಾಷ್ಟ್ರಮಟ್ಟದಲ್ಲಿ ಎಲ್ಲ ಗೆದ್ದಿದ್ದೀವಿ. ನಮ್ಮ ನಾಟಕಗಳು ಪ್ರಪ್ರಥಮ ಬಹುಮಾನಗಳು ಬಂದಿದೆ. ಅದನ್ನು ಹೇಳಬೇಕು ಅಂತಂದರೆ ಅದು ಮತ್ತು 3-4 ಗಂಟೆಗಳು ಆಗುವಂತಹ ಒಂದು ವಿಚಾರಗಳಿದೆ. ಒಂದು ನಾಟಕ ಅಂತೂ ರೈತರ ಆತ್ಮಹತ್ಯೆ ಮೇಲೆ ಮಾಡಿದ್ದು, ಸುಮಾರು ರಾತ್ರಿ 12 ಗಂಟೆಯಲ್ಲಿ ಮುಂಬೈನಲ್ಲಿ 600 ಜನ ಸೇರಿದರು ಕನ್ನಡದವರು. ಅಂತಹ ಒಂದು ಅದ್ಭುತವಾದ ಗಳಿಗೆಯಲ್ಲಿ ನಮ್ಮ ನಾಟಕ ಎಲ್ಲರನ್ನೂ ಬೀಟ್ ಮಾಡಿ ಗೆದ್ದಿದ್ದು. ಮತ್ತು ಕಲ್ಕತ್ತಾದಲ್ಲಿ ಗೆದ್ದಿದ್ದಿರ್ಬೋದು, ಇಂದೋರ್ನಲ್ಲಿ, ಮಧ್ಯಪ್ರದೇಶದಲ್ಲಿ ಕನ್ನಡದ ಗಂಧನೇ ಇಲ್ಲ ಅಲ್ಲಿ, ಬರೀ ಮರಾಠಿ ಮತ್ತು ಹಿಂದಿ, ಆ ಜಾಗದಲ್ಲಿ ನಮ್ಮ ಕನ್ನಡದ ನಾಟಕ ಬಾವುಟ ಹಾರಿಸಿದ್ದು, ಪ್ರಥಮ ಬಹುಮಾನವನ್ನು ಗೆದ್ದಿದ್ದು. ಇವೆಲ್ಲ ನಮ್ಮಲ್ಲಿ ಒಂದು ಅದಮ್ಯವಾದಂಥ ಉತ್ಸಾಹವನ್ನು, ನಮಗೇನೋ ಒಂದು ಪ್ರೇರಣೆಯನ್ನು ನೀಡ್ತಾ ಹೋಯಿತು. ಒಂದು ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ ಕಿರುಚಿತ್ರ ಸ್ಪರ್ಧೆ ಬಂತು. ನಮ್ಮಲ್ಲಿ ಯಾರೋ ಒಬ್ಬರು ಹೇಳಿದ್ರು, ನಮ್ಮ ಮೇಲಧಿಕಾರಿ ಒಬ್ಬರು, ಇಷ್ಟೆಲ್ಲ ಅದ್ಭುತವಾಗಿ NS ಕಾಮತ್ ಅಂತ ಅವರು, ಇಷ್ಟೆಲ್ಲ ನೀವು ಮಾಡಿದ್ದಾರೆ, ನೀವು ಯಾಕೊಂದು ಶಾರ್ಟ್ ಮೂವಿ ಮಾಡಬಾರ್ದು ಅಂತ. ಕಡೆಗೆ ಆ ಕ್ಷೇತ್ರದಲ್ಲೂ ಕಾಲಿಟ್ಟು ಅಲ್ಲೂ ಕೂಡ ಅದ್ಭುತವಾದಂಥ 6 ಕಿರುಚಿತ್ರಗಳು ಬಂತು. ನಾನೇ ಬರೆದು ನಿರ್ದೇಶನ ಮಾಡಿದ್ದು. 6ರಲ್ಲಿ 5 ಕಿರುಚಿತ್ರಗಳಿಗೆ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನಗಳು ಬಂತು. ಎಲ್ಲ ನನ್ನ ಜೊತೆ ಇರುವವರ ಒಂದು ಪರಿಶ್ರಮ, ನನ್ನ ಮೇಲಧಿಕಾರಿಗಳು ಮತ್ತು ನನ್ನ ಜೊತೆಯಲ್ಲಿರುವವರು ಕೊಡ್ತಿರುವಂತಹ ಒಂದು ಸ್ಫೂರ್ತಿ, ಗುರುಗಳ ಅನುಗ್ರಹ, ಇಷ್ಟಪಡುವಂಥ ಎಲ್ಲ ಅಕ್ಷರ ಬಂಧುಗಳ ಹಾರೈಕೆ. ಭಾಳ ಸಂತೋಷ. ಇಷ್ಟೆಲ್ಲ ಮಾಡೋದಕ್ಕೆ ಇನ್ಸ್ಪಿರೇಷನ್ ಎಲ್ಲಿಂದ ಬರುತ್ತೆ? ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ನಿಮ್ಮ ಫ್ಯಾಮಿಲಿ ಬಗ್ಗೆ ಕೊಂಚ. ಇದಕ್ಕೆ ನನ್ನ ಶ್ರೀಮತಿ ರಮಾ ರಮೇಶ್ ಅಂತ ಅಂದ್ಬಿಟ್ಟು, ನನ್ನ ಇಷ್ಟೆಲ್ಲ ಓಡಾಟಗಳು, ಇಷ್ಟೆಲ್ಲ ಇದಕ್ಕೆ ಅವರ ನಿರಂತರವಾದಂಥ ಅವರ ಸಹಕಾರ ಇದ್ದರೆ ಇದು ನಾನೇನು ಸಾಧಿಸೋಕ್ಕಾಗ್ತಿರಲಿಲ್ಲ. ಅವರ ಸಹಕಾರ ಮತ್ತು ನನ್ನ ರಂಗತರಂಗ ತಂಡದ ಎಲ್ಲ ಕಲಾವಿದರು, ಸುಮಾರು 50 ಕುಟುಂಬಗಳಿದೆ. ಇವತ್ತೂ ಒಂದು ಯಾವುದಾದ್ರು ಒಂದು ನಾಟಕವನ್ನು ಗೆದ್ದರೆ, ಒಂದು ರಾಷ್ಟ್ರಮಟ್ಟದ ನಾಟಕ ವಿಜಯ ಆದರೆ, ಅಥವಾ ಒಂದು ಕಿರುಚಿತ್ರಗಳಲ್ಲಿ ಎಲ್ಲ 50 ಕುಟುಂಬಗಳು ಸೇರ್ತೀವಿ. ಆ ಒಂದು ಸಂತೋಷವನ್ನು ಆಚರಿಸ್ತೀವಿ. ಅವರು ಕೊಡುವಂತಹ ಪ್ರೋತ್ಸಾಹ, ಜೊತೆಗೆ ನಮ್ಮ ಕೈಗಾ ದೇಶಕ್ಕೆ ಬೆಳಕು ನೀಡಿದ್ದೇ ಅಷ್ಟಲ್ಲ, ನನ್ನ ಈ ಒಂದು ಸಾಹಿತ್ಯದ ಹಾದಿಗೆ ಅತ್ಯಂತ ದೊಡ್ಡ ಬೆಳಕನ್ನು, ದೊಡ್ಡ ಸ್ಫೂರ್ತಿಯನ್ನು ನಮ್ಮ ಕೈಗಾ ನೀಡ್ತು ಅಂತಲೇ ಹೇಳ್ಬೋದು. ಅದು ಅಷ್ಟು ಖುಷಿ ಆಗುತ್ತೆ. ಜೊತೆಗೆ ಇನ್ನೊಂದು, ಈ ಸಾಮಾಜಿಕ ಜಾಲತಾಣದ ಮತ್ತೊಂದು ಮಾತಾದರೆ, ನಿರಂತರವಾಗಿ ಅಲ್ಲಿ ಓದುವವರು ಕೊಡುವಂತಹ ಪ್ರೋತ್ಸಾಹ, ಎಷ್ಟು ಅದ್ಭುತವಾದ ವ್ಯಕ್ತಿಗಳು ಸಿಗ್ತಾರೆ ಅಂತಂದರೆ, ಅವರೆಲ್ಲ ಪ್ರತಿ ದಿವಸ ಇನ್ಸ್ಪೈರ್ ಮಾಡ್ತಾ ಹೋಗ್ತಾರೆ. ಪ್ರತಿ ದಿವಸ ಅವರಿಗಾಗಿ ಕವಿತೆಗಳನ್ನು ಬರೀಬೇಕು, ಓದ್ತಾರೆ. ಅವರು ಕೆಲವರಿಗೆ ನನ್ನ ಕವಿತೆಯನ್ನು ತಮ್ಮ ಕವಿತೆಯನ್ನು ಥರ ಓದಿ ಪ್ರತಿ ದಿವಸ, ಅಂದರೆ ಹಳೆಯ ಕವಿತೆಯನ್ನು ಏನಾದ್ರು ಅಪ್ಪಿತಪ್ಪಿ ಹಾಕಿದ್ರು ಕೂಡ ಅವ್ರು ಕೇಳ್ತಾರೆ, ಸರ್ ನನಗಿನ್ನ ಅವ್ರಿಗೆ ಹೆಚ್ಚು ನೆನಪಿನ ಶಕ್ತಿ ಇರುತ್ತೆ. ಸರ್, ಇದು ಆಲ್ರೆಡಿ ನೀವು ಬರೆದಿದ್ರಿ, ಹಳೆಯ ಕವಿತೆಗಳನ್ನು ಹಾಕಬೇಡಿ, ನೀವು ಹೊಸ ಕವಿತೆಯನ್ನು ಹಾಕಿ. ಪ್ರತಿ ದಿವಸನೂ ಹೊಸದನ್ನು ಬರೀಬೇಕು ಅನ್ನುವಂಥ ಒಂದು ತುಡಿತ ಅವ್ರು ನೀಡ್ತಾ ಇದ್ದಾರೆ, ನನ್ನನ್ನು ಬರೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಆಮೇಲೆ ನನ್ನ ಒಂದು ಅತ್ಯಂತ ದೊಡ್ಡ ಅದೃಷ್ಟ ಅಂತಂದರೆ, ನಮ್ಮ ಇವನು ರಾಘವ ಸಮರ್ಥ ಅಂತ, ನನ್ನ ನಾದಿನಿಯ ಮಗ, ಅಂದರೆ ನಮ್ಮ ಮನೆಯವರ ತಮ್ಮನ ಮಗ. ಇವನು ಕೂಡ ನನ್ನ ಅತ್ಯಂತ ದೊಡ್ಡ ಇನ್ಸ್ಪಿರೇಷನ್. ಅವನು ಪ್ರತಿಯೊಂದು ಬುಕ್ನಲ್ಲಿ ಅವನ ಫೋಟೋ ಇರಬೇಕು, ಪ್ರತಿಯೊಂದು CD-ನಲ್ಲಿ ಅವನ ಫೋಟೋ ಇರಬೇಕು. ಅವನು ನನ್ನನ್ನು ಕವಿ ಅಂತ ಕರೀತಾನೆ. ಇನ್ನೂ 4ನೇ ವರ್ಷದ ಮಗು ಅದು. ಅವನು ಇನ್ಸ್ಪೈರ್ ಮಾಡ್ತಾನೆ. ಹಾಗಾಗಿ ಅವನ ಮೇಲೆ ಸುಮಾರು ಒಂದು 40-50 ಕವಿತೆಗಳಾಗಿದೆ. ಹಾಗೆ
ಗೊತ್ತಿಲ್ಲ. ಗುರುಗಳು ನನ್ನ ಪ್ರೀತಿಸೋರು, ನನ್ನ ಇಷ್ಟಪಡೋರು, ನನಗೆ ಸ್ಫೂರ್ತಿಯಾಗಿದ್ದಾರೆ, ನಡೆಸ್ತಾ ಹೋಗ್ತಾ ಇದ್ದಾರೆ. ನಾನು ನಿಮಿತ್ತ, ಅವರೆಲ್ಲ ನಡೆಸ್ತಾ ಇದ್ದಾರೆ ಅಷ್ಟೇ. ಭಾಳ ಸಂತೋಷ ಸರ್, ನಿಜವಾಗ್ಲೂ ಅದು ಅತ್ಯುತ್ತಮವಾದ ಸಾಧನೆ. ಇಷ್ಟೆಲ್ಲ ಸಾಧಿಸಿದ್ದೀರಾ, ಇನ್ನೂ ನಿಮ್ಮ ಯೋಜನೆಗಳು, ಇನ್ನೂ ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ? ಯೋಜನೆಗಳು ಏನು ಮಾಡ್ತೀನಿ ಅನ್ನೋದಕ್ಕೆ ಏನು ಹೇಳಬೇಕು ಅಂತಂದರೆ, ನಾನು ಹೇಳಿದ್ನಲ್ಲ, ಕೈಗಾ ಅನ್ನೋದು ಕಾಡಿನ ಮಧ್ಯೆ ಇರುವಂತಹ ಒಂದು ಸಿಂಗಾಪುರ್ ಇದ್ದಂಗೆ. ದಟ್ಟ ಕಾಡು ಮಧ್ಯದಲ್ಲಿ ನಮ್ಮದು ಗಡಿ ಪ್ರದೇಶ. ಕನ್ನಡದ ಗಂಧ ಗಾಳಿ ತುಂಬಾ ಕಮ್ಮಿ. ಅಂತಹ ಜಾಗದಿಂದ ಸಾಹಿತ್ಯ ನನ್ನ ಆಚೆ ಕಡೆಗೆ ತಂತು ಎಲ್ಲ ಇಡೀ ಕರ್ನಾಟಕದ ಸುತ್ತ ಮತ್ತು ಕರ್ನಾಟಕದ ಎಲ್ಲ ಹಳ್ಳಿಗಳನ್ನು, ಎಲ್ಲ ಊರುಗಳನ್ನು ನೋಡುವಂಥ ಅವಕಾಶ ಕೊಡ್ತು. ದೇಶದ ಉದ್ದಗಲಕ್ಕೂ ಓಡಾಡುವಂಥ, ನಮ್ಮ ನಾಟಕಗಳನ್ನ ಪ್ರದರ್ಶನ ಮಾಡುವಂಥ ಒಂದು ಅವಕಾಶವನ್ನು ಈ ಸಾಹಿತ್ಯ, ನಾಟಕ ಇವೆಲ್ಲ ನನಗೆ ನೀಡಿದ್ರು. ಇದರ ಜೊತೆಗೆ ಏನಾಯಿತು ಅಂತಂದರೆ, ನನ್ನ ಜೀವನದಲ್ಲಿ ಅತ್ಯಂತ ಅದ್ಭುತವಾದ ವ್ಯಕ್ತಿಗಳನ್ನು ನಾನು ಭೇಟಿ ಮಾಡಿದೆ. ಒಂದು ಉದಾಹರಣೆ ಅಂತಂದರೆ, ಕಾಗತಿ ವೆಂಕಟರತ್ನಂ ಅಂತ ಚಿಂತಾಮಣಿ ಗೊತ್ತಿದ್ದ ಒಂದು ಕಾರ್ಯಕ್ರಮ ಕರೆಸಿದ್ರು. ಅವರು ನನಗೇನಂದ್ರೆ ಚೀಫ್ ಗೆಸ್ಟ್ ಆಗಿ ನೀವು ಬನ್ನಿ, ನಿಮಗೆ ಹೋಗುವ ಬರುವ ಪ್ರಯಾಣದ ಎಲ್ಲ ಖರ್ಚನ್ನು ಕೊಡ್ತೀನಿ, ನೀವು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರೋದು. ಅವರ ಹೊತ್ತಿನ ಕಾರ್ಯಕ್ರಮ ಹೈಸ್ಕೂಲ್ ಪ್ರೌಢಶಾಲೆ ಮಕ್ಕಳ ಕೈಯಲ್ಲಿ ಕವಿತೆಯನ್ನು ಬರೆಸಿ ಆ ಮಕ್ಕಳ ಪುಸ್ತಕವನ್ನು ಇವರು ಪ್ರಕಟ ಮಾಡಿದರು. ಮತ್ತು ಮಿಡ್ಲಿ ಸ್ಕೂಲ್ ಪ್ರಾಥಮಿಕ ಶಾಲೆಯ ಮಕ್ಕಳ ಕೈಯಲ್ಲಿ ಚುಟುಕುಗಳನ್ನು ಬರೆಸಿ ಆ ಕವಿತೆಯ ಬುಕ್ಕನ್ನು ಇವರು ಪ್ರಕಟ ಮಾಡಿದರು. ಕಾರ್ಯಕ್ರಮ ಸುಮಾರು 1.5 ಲಕ್ಷ ಖರ್ಚಾಗಿದೆ. ನಾನು ಕೇಳಿದೆ ನಂತರ, ಸರ್ ಇಷ್ಟೊಂದು ದುಡ್ಡು ಖರ್ಚು ಏಕೆಂತಂದರೆ ಇಂದಿನ ದಿನಮಾನದಲ್ಲಿ ಸಮಾಜದ ದುಡ್ಡನ್ನು ಮನೆಗೆ ತೆಗೆದುಕೊಂಡವರೇ ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಹೀಗೆ ಮಾಡ್ತಾ ಇದ್ದೀರಾ, ಯಾರು ಸ್ಪಾನ್ಸರ್ ಯಾರು ಅಂತಂದಾಗ ಅವರಂದರು, ನಾನು ಕೃಷಿಕ ಸರ್, ನಾನು ವರ್ಷ ಪೂರ್ತಿ ದುಡ್ಡಿದಂತಹ ದುಡ್ಡಿನಲ್ಲಿ ಇದಕ್ಕೆ ಅಂತ ಸ್ವಲ್ಪ ದುಡ್ಡನ್ನು ತೆಗೆದಿಟ್ಟು ವರ್ಷಕ್ಕೆ 2 ನಾನು ಯಾರ ಹತ್ರನೂ ದುಡಿಸ್ಕೊಡಲ್ಲ, 2 ಕಾರ್ಯಕ್ರಮ ಮಾಡ್ತೀನಿ. ಸರ್ ಇವತ್ತು ಸಾಹಿತ್ಯಕ್ಕೆ ಸಾಹಿತ್ಯ ಕಾರ್ಯಕ್ರಮ ಬರೋರೇ ಕಷ್ಟ ಇದೆ, ಅಷ್ಟರಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ದುಡ್ಡು ನೀವೇ ಕೊಡ್ತೀರಾ ಹೇಗೆ ಅಂತಂದಾಗ ಅಂದರು ಅವರು, ರಮೇಶ್, ಇಲ್ಲಿನ ನೆಲ, ಇಲ್ಲಿನ ಜಲ ನನಗೆ ಬದುಕನ್ನು ನೀಡಿದೆ, ನನಗೆ ಎಲ್ಲವನ್ನೂ ಕೊಟ್ಟಿದೆ. ನಾನು ಈ ಭಾಷೆಗೆ, ಈ ನೆಲಕ್ಕೆ ನಾನು ಏನು ಕೊಡಬಲ್ಲೆ? ಹಾಗಾಗಿ ನಾನು ದುಡಿದ ದುಡ್ಡಲ್ಲಿ ಈ ಮಕ್ಕಳಲ್ಲಿ ಬರೆಯುವ ಆಸಕ್ತಿಯನ್ನು, ಬರೆಯುವ ಶಕ್ತಿಯನ್ನು, ಕನ್ನಡದ ಪ್ರೀತಿಯನ್ನು ಹುಟ್ಟಿಸ್ತಾ ಇದ್ದೀನಿ. ಅವರಿರ್ಬೋದು. ಮತ್ತಿನ್ನೊಬ್ಬರು ಆಗಲೇ ಹೇಳಿದೆ, ಒಂದು NMKRV ಕಾಲೇಜಿನ ಕನ್ನಡ ಹೆಡ್, ಕನ್ನಡ ವಿಭಾಗದ ಮುಖ್ಯಸ್ಥರು ಪ್ರೊಫೆಸರ್ ಸಂಧ್ಯಾ ಹೆಗ್ಡೆ ಅಂತ, ಅತ್ಯಂತ ಚಿಕ್ಕ ವಯಸ್ಸು. ಅವರ ಮನೆಯಲ್ಲಿ ಅವರಿಗೆ ರಾಜ್ಯೋತ್ಸವಕ್ಕೆ ಹೊಸ ಬಟ್ಟೆಗಳನ್ನು ಹೊಲಿಸ್ತಾ ಇದ್ದಾರೆ ಚಿಕ್ಕ ಮಕ್ಕಳು. ಅಂದರೆ ಅವರಲ್ಲಿ ಇಂತಹ ಕನ್ನಡದ, ಅಂದರೆ ಕನ್ನಡ ಪ್ರೇಮ, ಹಬ್ಬ ಅದನ್ನು ನೀಷ್ಟು ಕನ್ನಡವನ್ನು ಪ್ರೀತಿಸಬೇಕು ಅನ್ನುವಂಥ ಈ ಥರದ ವ್ಯಕ್ತಿಗಳು. ಮತ್ತು ನಾನು ನೋಡಿದಂಥ ಮೈಸೂರಲ್ಲಿ ಕೂಡ ನಮ್ಮ ಹೇಮಗಂಗಾ ಮೇಡಮ್ ಅಂತ ಇದ್ದಾರೆ, ಅವರು ಮತ್ತು ಇನ್ನೂ ಕೆಲವರೆಲ್ಲ ಅವ್ರ ಸ್ವಂತಹ ದುಡ್ಡಲ್ಲಿ ಖಂಡಿತ ತಮ್ಮ ದುಡ್ಡನ್ನು, ಯಾಕೆಂತಂದರೆ ನಾನು ಈ ಮಾತನ್ನು ಯಾಕೆ ಈ ಒಂದು ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ವ್ಯಾಪಾರ ಅಕ್ಷರ ಅನ್ನೋದು ವ್ಯಾಪಾರ ಆಗುತ್ತೆ, ಅಕ್ಷರಶಃ ದಂಧೆ ಆಗಿದೆ. ಒಂದು ಕಾರ್ಯಕ್ರಮ ಮಾಡ್ತಾರೆ, ಎಲ್ಲರ ಕೈಯಿಂದ ಪ್ರಶಸ್ತಿಗೆ ದುಡ್ಡು ತಗೊಳ್ತಾರೆ, ಮತ್ತು ಎಲ್ಲ ಒಂದು ವ್ಯವಸ್ಥೆಗಳಿಗೆ ದುಡ್ಡನ್ನು ತೆಗೆದುಕೊಂಡು ಒಂದು ಕಾರ್ಯಕ್ರಮ ಮಾಡಿ, ಒಂದು ಕಾರ್ಯಕ್ರಮದಿಂದ 1.5 ಲಕ್ಷ 2 ಲಕ್ಷ ರೂಪಾಯಿ ಮನೆಗೆ ತೊಗೊಂಡು ಹೋಗುವಂಥ ಜನ ಇದ್ದಾರೆ. ಅಂಥದ್ರಲ್ಲಿ ತಾವು ಬರುವ ಪೆನ್ಷನ್ ಇರ್ಬೋದು, ತಾವು ದುಡಿದಂತಹ ಕೃಷಿಯಿಂದ ದುಡಿದಿದ್ದ ದುಡ್ಡಿರ್ಬೋದು, ತಮ್ಮ ಗಳಿಕೆಯ ಸ್ವಲ್ಪ ಪಾಲನ್ನು ಇದಕ್ಕಿಟ್ಟು ಸಮಾಜಕ್ಕೆ, ಈ ಅಕ್ಷರಕ್ಕೆ, ಈ ಒಂದು ಸಾಹಿತ್ಯಕ್ಕೆ ನೀಡಬೇಕು ಅನ್ನುವಂಥ ವ್ಯಕ್ತಿಗಳಲ್ಲ, ಇವರೇ ನನಗೆ ಇನ್ಸ್ಪೈರ್. ಹಾಗಾಗಿ ಈ ಇನ್ಸ್ಪಿರೇಷನ್ ನನಗೆ ಏನಾಗಿದೆ ಅಂದರೆ, ನಾನು ಯಾರು ನನ್ನ ಪುಸ್ತಕಗಳನ್ನು ಕೇಳ್ತಾರೋ ಯಾರ ಹತ್ರ ನಾನು ಅವ್ರು ಕೊಟ್ಟು ಈಸ್ಕೊಳ್ತಿದ್ದರೆ ನಾನು ಯಾರನ್ನೂ ದುಡ್ಡು ಕೇಳಿಲ್ಲ. ಯಾಕೆ ಅಂತಂದರೆ ಬರೆಯುವ ಶಕ್ತಿ ನನಗೆ, ಓದುವಂಥವ್ರು ಬೇಕು, ಮತ್ತು ಇಂಥವರೆಲ್ಲ ಮುಂದೆ ನಾನು ಏನೂ ಅಲ್ಲ ಅನ್ನಿಸ್ಬೇಕು. ಹಾಗಾಗಿ ಇವರೆಲ್ಲ ನನ್ನ ಸಾಹಿತ್ಯದ ಪ್ರತಿ ಹೆಜ್ಜೆಗೆ ಸ್ಫೂರ್ತಿ ಆಗ್ತಾ ಇದ್ದಾರೆ, ಇವರೆಲ್ಲ ನನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಯೋಜನೆಗಳನ್ನು ಬರಿತಾ ಹೋಗ್ತೀನಿ. ಸುಮಾರು ಇನ್ನೂ ನನಗೆ 40-50 ಕೃತಿಗಳಾಗುವ, ರಚನೆ ಮಾಡುವಷ್ಟು, ಪ್ರಕಟಿಸುವಷ್ಟು ಮೆಟೀರಿಯಲ್ ಇದೆ. ಅಷ್ಟೆಲ್ಲ ಕವಿತೆಗಳು, ಕಥೆಗಳು ಮತ್ತು ನಾಟಕಗಳನ್ನು ಬರಿತಾ ಹೋಗ್ತೀನಿ. ನನ್ನ ಒಂದೇ ಒಂದು ಆಸೆ ಅಂತಂದರೆ, ಗೊತ್ತಿಲ್ಲ, ಬರೆಯುವ ಪ್ರೇರಣೆಯನ್ನು ಭಗವಂತ ನೀಡಿದ, ಗುರುಗಳು ನೀಡಿದ್ರು, ಓದುಗರು ನೀಡಿದ್ದಾರೆ, ಬರಿತಾ ಇರ್ತೀನಿ. ನನ್ನ ಕಡೆಯ ಉಸಿರಿನವರೆಗೂ ಬರಿತಾ ಇರಬೇಕು. ಯಾಕೆಂತಂದರೆ ಅಕ್ಷರದ ಒಡನಾಟ, ವೃತ್ತಿ ಅನ್ನೋದು ಕೇವಲ ಹೊಟ್ಟೆ ಬಟ್ಟೆಗೆ, ಈ ಪ್ರವೃತ್ತಿ ಅನ್ನೋದು ಆತ್ಮತೃಪ್ತಿ ಅಂತಂದರೆ ನಿಮಗೆ
ಸಾಯುವ ತನಕ ತೃಪ್ತಿ ಬರೋದೇ ಇಲ್ಲ. ಆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಹೋಗಬೇಕು. ನನ್ನ ಆತ್ಮ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ಆ ತೃಪ್ತಿಗೋಸ್ಕರ ನಾನು ಬರಿತಾ ಹೋಗ್ತೀನಿ. ಸರ್, ಇಂದಿನ ಯುವ ಕವಿಗಳಿಗೆ ನಿಮ್ಮ ಕಿವಿ ಮಾತು. ಅತಿಶಯ್ ಅವರೇ, ಬಹಳ ತುಂಬ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಇಂದಿನ ಯುವ ಕವಿಗಳಿಗೆ, ಯುವ ಬರಹಗಾರರಿಗೆ ಕಿವಿ ಮಾತು. ನಾನು ಇದ್ರ ಕಿವಿ ಮಾತು ಅಂತ ಹೇಳೋದಕ್ಕಿಂತ ಕವಿ ಮಾತು ಅಂತ ಹೇಳಬಲ್ಲೆ, ಅಥವಾ ಅಂತರಂಗದ ಅಂತರಾಳದ ಪಿಸು ಮಾತು, ಹಂಚಿಕೊಳ್ಳಲೇಬೇಕಾದಂಥ ಮಾತು ಅಂತ ಹೇಳ್ತೀನಿ. ನಾನು ಎಲ್ಲರಿಗೂ ಹೇಳೋದೇನಂತಂದರೆ, ಯಾವುದೇ ನಿರೀಕ್ಷೆಗಳಿಲ್ಲದೆ ಬರೆಯೋದಕ್ಕೆ ಆರಂಭಿಸಿ. ಅಂದರೆ ನಿಮ್ಮ ಪಾಡಿಗೆ ಇದು ಒಂದು ಸತತವಾಗಿ ನಿರಂತರವಾಗಿ ಬರ್ಕೊಂಡು ಹೋಗ್ತಾ ಇರೋದಷ್ಟೇ. ಬರೆಯುವುದು ನಮ್ಮ ದೈನಂದಿನ ಆದ ರೀತಿಯಲ್ಲಿ, ಅಂದರೆ ಉಸಿರಾಟದ ಥರನೇ ಅದು ನಿರಂತರವಾದ ಪ್ರಕ್ರಿಯೆ ಆಗಬೇಕು, ನಿರಂತರವಾದ ಕ್ರಿಯೆ ಆಗಬೇಕು. ಬರಿತಾ ಹೋಗಬೇಕು, ಯಾವುದೇ ಅಪೇಕ್ಷೆಗಳಿಲ್ಲದೆ, ಯಾವುದೇ ನಿರೀಕ್ಷೆಗಳಿಲ್ಲದೆ. ಏಕೆಂತಂದರೆ ಬರಹದ ಮೂಲ ಉದ್ದೇಶನೇ, ಕಾವ್ಯದ ಮೂಲ ಉದ್ದೇಶನೇ ಅದು ಮನಸ್ಸಿಗೆ ತೃಪ್ತಿಯನ್ನು ಕೊಡಬೇಕು, ಆತ್ಮತೃಪ್ತಿಯನ್ನು ಕೊಡಬೇಕು, ಬದುಕುಗಳನ್ನು ಸುಂದರಗೊಳಿಸಬೇಕು, ನಮ್ಮ ಬದುಕನ್ನು ಅದು ಮೊದಲು ಸುಂದರಗೊಳಿಸಬೇಕು. ಹಾಗಾಗಿ ನಿಮ್ಮ ಅಂತರಂಗದ ಮಾತುಗಳು, ಅಂತರಂಗದ ಭಾವಗಳಿಗೆ ನೀವು ಭಾಷೆಯನ್ನು ಕೊಡ್ತಾ ಹೋಗಿ, ಬರಿತಾ ಹೋಗಿ. ನಿಮಗೇ ಗೊತ್ತಿಲ್ಲದಲೇ ನೀವು 100 ಅಥವಾ 200 ಕವಿತೆಗಳನ್ನು ಬರೆದ ನಂತರ 200 ಕವಿತೆಗಳಾದಮೇಲೆ ನೀವು ಹಿಂದೆ ತಿರುಗಿ ನೋಡಿದಾಗ, ಒಂದನೇ ಕವಿತೆಯನ್ನು ನೋಡಿದಾಗ 1ರಿಂದ 200 ತನಕ ನೀವೆಷ್ಟು ನಿಮ್ಮದು ಎಷ್ಟು ಬೆಳವಣಿಗೆ ಆಗಿದೆ, ನಿಮ್ಮ ಬರಹ ಎಷ್ಟು ಪಕ್ವವಾಗಿದೆ, ನೀವು ಎಷ್ಟು ಗಟ್ಟಿತನವನ್ನು ಸಾಧಿಸಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಿರೀಕ್ಷೆಗಳಿಲ್ಲದೆ, ಅದಕ್ಕೆ ಏಕೆಂತಂದರೆ ಇಂದಿನ ಕಾಲಘಟ್ಟದಲ್ಲಿ, ಇಂದಿನ ದಿನಮಾನದಲ್ಲಿ ಕೇವಲ 2-3 ಕವಿತೆಗಳ ಬರೆದ್ಬಿಟ್ರೆ ಸಾಕು, ಅಥವಾ 1-2 ಬುಕ್ಗಳಾಗ್ಬಿಟ್ರೆ ಸಾಕು, ಕೃತಿಗಳಾಗ್ಬಿಟ್ರೆ ಸಾಕು, ಅವರಿಗೆ ಪ್ರಶಸ್ತಿಗಳು ಮತ್ತು ಪ್ರಚಾರದ ಹಪಹಪಿ ಮತ್ತು ಹೆಸರು ಮಾಡು, ಈ ಥರದ ಯಾವ ಸಾಹಿತಿ ಅಂತಂದರೆ, ಬರೀಬೇಕು ಅಂತಂದರೆ ಅದು ನಿಮ್ಮ ಮನದ ಮಾತುಗಳನ್ನು ನೀವು ಬರಿತಾ ಹೋಗ್ತೀರಾ, ಅದು ನಿಮಗೆ ಖುಷಿಯನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಖುಷಿ, ನಿಮ್ಮ ಆತ್ಮತೃಪ್ತಿ, ನಿಮ್ಮ ಅಂತರಂಗದ ಸಂಭ್ರಮ ಏನಿದೆ, ಅದಕ್ಕಿಂತ ಮಿಗಿಲಾದ ಪ್ರಶಸ್ತಿ ಆಗಲಿ, ಹೆಸರಾಗಲಿ ಯಾವುದೂ ಇಲ್ಲ. ನೀವು ನಿರಂತರವಾಗಿ ಮಾಡ್ತಾ ಹೋದಾಗ ನೀವು ಅದನ್ನು ಉಸಿರಾಟದಷ್ಟೇ ನಿರಂತರವಾಗಿ ಮಾಡ್ತಾ ಹೋದಾಗ ಎಲ್ಲೋ ನಿಮಗೆ ಗೊತ್ತಿಲ್ಲದಂಗೆ ನೀವು ಜನಗಳಿಂದ ಗುರುತಿಸಲ್ಪಡ್ತೀರ. ಹಾಗಾಗಿ ಮೊದಲು ನೀವು ಆ ನಿರಂತರವಾದ ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತೀನಿ. ಏಕೆ ಅಂತಂದರೆ ಕವಿತೆ ಮತ್ತು ಬದುಕಿಗೆ ಇಷ್ಟೇ ವ್ಯತ್ಯಾಸ. ಕವಿತೆ ಅಂತಂದರೆ ಭಾವತೀವ್ರತೆ, ಬದುಕು ಅಂದರೆ ಭಾವಶಾಂತತೆ. ಅಂದರೆ ಬದುಕಿನಲ್ಲಿ ಏನೋ ಕಳ್ಕೊಳ್ತೀವಿ, ಏನೋ ಗಳಿಸ್ತೀವಿ, ಆದರೂ ಕೂಡ ಬದುಕು ಚಲಿಸ್ತಾ ಹೋಗುತ್ತೆ. ಅಂದರೆ ಇವತ್ತೇನೋ ಒಂದು ಅದ್ಭುತವಾದಂಥ ₹1,00,00,000 ಬಂದುಬಿಡ್ತು, ಅದು ದೊಡ್ಡ ಸಂಭ್ರಮ ಕೊಡ್ತು. ಆದರೆ ನಾಳೆಗೆ ಯಥಾ ಪ್ರಕಾರ ಬದುಕು ಮುಂದುವರಿಯುತ್ತೆ. ಇವತ್ತು ಯಾರೋ ತುಂಬ ಅತ್ಯಂತ ಆತ್ಮೀಯರಾದವ್ರನ್ನ ಕಳ್ಕೊಂಡ್ಬಿಡ್ತೀವಿ, ಬದುಕೇ ಇಲ್ಲ ಅಂದ್ಕೊಳ್ತೀವಿ, ಆದರೆ ನಾಳೆಯಿಂದ ಬದುಕು ನಡೀತಾ ಹೋಗುತ್ತೆ. ಭಾವಶಾಂತತೆ ಬದುಕಿಗೆ ಬೇಕು. ಈ ಭಾವಶಾಂತತೆ ಇದ್ದರೆ ಕವಿತೆ ಬರಲ್ಲ. ಕವಿತೆಗೆ ಭಾವ ತೀವ್ರತೆ ಬೇಕು. ಅಂದರೆ ಏನೋ ಒಂದು ಕಳ್ಕೊಂಡಿದ್ದನ್ನು ಇನ್ನು ಸಾಧ್ಯನೇ ಇಲ್ಲ, ನನಗೆ ಪ್ರಪಂಚದಲ್ಲಿ, ನನಗೆ ಜೀವನದಲ್ಲಿ ದಕ್ಕದೇ ಇಲ್ಲ ಅದು ಅಂತ ಅದ್ಭುತವಾಗಿ ನೀವು ಅದನ್ನು ಭಾವಿಸಿ ಫೀಲ್ ಮಾಡಿ ಬರೆದಾಗಷ್ಟೇ ಕವಿತೆ ಹುಟ್ಟುತ್ತೆ. ಏನೋ ಗಳಿಸಿದಾಗ, ಸಂಭ್ರಮ ಇರ್ಬೋದು, ಸಂಕಟ ಇರ್ಬೋದು, ಸಂಕಷ್ಟ ಇರ್ಬೋದು, ನೀವು ಎಷ್ಟು ಫೀಲ್ ಮಾಡ್ತೀರಾ, ನೀವು ಎಷ್ಟು ಅದನ್ನು ಭಾವಿಸ್ತೀರಾ, ಆವಾಗ ನಿಮ್ಮಲ್ಲಿ ಕವಿತೆ ಹುಟ್ಟುತ್ತೆ. ಹಾಗಾಗಿ ಕವಿಗೆ ಮೂಲವಾಗಿ ಬೇಕಾದ್ದು ಭಾವತೀವ್ರತೆ. ಜೊತೆಗೆ ಯಾರನ್ನೋ ಮೆಚ್ಚಿಸೋದಕ್ಕೆ ಹೆಸರಿಗೋಸ್ಕರ ಬರೀಬೇಡಿ. ಯಾಕೆ ಒತ್ತಿ ಹೇಳ್ತೀನಿ ಅಂತಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ಬೇಕಾಗಿರೋದು ತುಂಬ ಸರಳವಾದ ಬರಹ ಬೇಕಿದೆ. ಅದಕ್ಕೆ ಅತ್ಯಂತ ಶ್ರೇಷ್ಠ ಉದಾಹರಣೆ ಅಂತಂದರೆ ಗೋವಿನ ಹಾಡು. ಅದರಲ್ಲಿ ಎಂತಹ ಅದ್ಭುತವಾದ ಸಾಹಿತ್ಯ ಇಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ತುಂಬ ಸರಳವಾದ ಮಾತುಗಳು, ಸರಳವಾದ ನುಡಿಗಳು. ಆದರೆ ಇವತ್ತಿಗೂ ಕೂಡ ಅದು ಕೇಳುಗರ ಕಣ್ಣಂಚಿನಲ್ಲಿ ನೀರನ್ನು ತರಿಸುತ್ತೆ, ಅವರ ಹೃದಯವನ್ನು ಮುಟ್ಟುತ್ತೆ, ತಟ್ಟುತ್ತೆ. ಹಾಗೆ ಏಕೆಂತಂದರೆ ಈ ಜಗತ್ತಿನಲ್ಲಿ ಸರಳವಾಗಿ ಬರೆಯೋದು, ಸರಳವಾಗಿ ಬದುಕೋದು ಅತ್ಯಂತ ತುಂಬ ಕಷ್ಟದ ಕೆಲಸ. ಹಾಗಾಗಿ ನಾನು ಏನು ಹೇಳ್ತೀನಿ, ಸರಳವಾಗಿ. ಏಕೆಂದರೆ ನಿಮ್ಮ ಕವಿತೆಗಳನ್ನು ಓದೋದಕ್ಕೆ ಅಂತೇಳಿ ನಿಘಂಟನ್ನು, ಡಿಕ್ಷನರಿ ಹಿಡ್ಕೊಂಡು ಯಾರೂ ಕೂತ್ಕೊಳ್ಳಲ್ಲ. ಎಲ್ಲ ಇವತ್ತು ಫಾಸ್ಟ್ ಯುಗ, ಎಲ್ಲವೂ ಕೂಡ ಅತ್ಯಂತ ವೇಗವಾಗಿ ಆಗಬೇಕು. ಹಾಗಾಗಿ ನೀವು ಏನನ್ನು ಹೇಳ್ತೀರಾ ಅನ್ನೋದಕ್ಕೆ ಹೆಚ್ಚಾಗಿ ಹೇಗೆ ಹೇಳ್ತೀರಾ, ಎಷ್ಟು ಅವರ ಮನಸ್ಸನ್ನು ತಟ್ತೀರಾ, ಮುಟ್ತೀರಾ ಅನ್ನೋದು ಮುಖ್ಯವಾಗುತ್ತೆ. ಸರಳವಾಗಿ ಬರೀರಿ, ನಿರಂತರವಾಗಿ ಬರಿತಾ ಹೋಗಿ, ನಿಮ್ಮನ್ನು ಜಗತ್ತು ಗುರುತಿಸುತ್ತೆ. ಯಾಕೆ ಅಂತಂದರೆ ನಿಮಗೆ ಖುಷಿ ಕೊಡದ ಕವಿತೆ ಬೇರೆಯವರಿಗೂ ಖುಷಿ ಕೊಡಲ್ಲ. ಹಾಗಾಗಿ
ಅದು ಮೊದಲು ನಿಮಗೆ ಖುಷಿಯನ್ನು ಕೊಡಬೇಕು, ನಿಮಗೆ ಸಂಭ್ರಮವನ್ನು ನೀಡಬೇಕು, ನಿಮಗೆ ಸಂತೋಷವನ್ನು ನೀಡಬೇಕು. ಆಗ ಜಗತ್ತಿಗೆ ಸಂತೋಷವನ್ನು, ಸಂಭ್ರಮವನ್ನು, ಖುಷಿಯನ್ನು ಪಸರಿಸುತ್ತೆ. ಹಾಗಾಗಿ ಎಲ್ಲ ಕವಿಗಳಿಗೆ ಎಲ್ಲರಿಗೂ ಹೇಳೋದಿಷ್ಟೇ, ಬರೀರಿ ಬರೀರಿ, ಯಾವುದೇ ನಿರೀಕ್ಷೆಗಳಿದೆ, ಯಾವುದೇ ಅಪೇಕ್ಷೆಗಳಿಲ್ಲದೆ ನಿರಂತರವಾಗಿ ಬರಿತಾ ಹೋಗಿ ಅನ್ನೋದು ಎಲ್ಲ ಕವಿ ಹೃದಯಗಳಿಗೆ ನನ್ನ ಅತ್ಯಂತ ವಿನಮ್ರವಾದಂಥ, ಪ್ರೀತಿಪೂರ್ವಕವಾದಂಥ, ಅತ್ಯಂತ ತುಂಬ ಅಂತರಾಳದಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಥರದ ಹುಚ್ಚು ಹೆಸರು, ಪ್ರಶಸ್ತಿಯ ಹುಚ್ಚಿಗೆ ಬೀಳಬೇಡಿ, ನಿರಂತರವಾಗಿ ಬರಿತಾ ಹೋಗಿ. ಸರ್, ಒಮ್ಮೆ ನಿಮ್ಮ ಜೀವನವನ್ನು ಹಿಂತಿರುಗಿ ನೋಡಿದರೆ ನಿಮ್ಮ ಸಾಧನೆ ನಿಮಗೆ ತೃಪ್ತಿ ತಂದಿದೆಯಾ? ಅತಿಶಯವೇ ಬಹಳ ತುಂಬ ಉತ್ತಮವಾದ ಪ್ರಶ್ನೆ ಅಂತ ಹೇಳ್ಬೋದು. ಇದಕ್ಕೆ ಉತ್ತರ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಒಮ್ಮೆ ಜೀವನವನ್ನು ಹಿಂತಿರುಗಿ ನೋಡಿದ್ರೆ ಇಲ್ಲಿನ ಸಾಧನೆಗಳು ನಿಮಗೆ ತೃಪ್ತಿ ಕೊಟ್ಟಿದೆಯಾ ಅಂತಂದರೆ, ಯಾವುದೇ ಕಲಾವಿದನಿಗಾಗಲಿ, ಯಾವುದೇ ಸಾಹಿತಿಗಾಗಲಿ ಸಾಧನೆ ಯಾವತ್ತೂ ತೃಪ್ತಿ ಕೊಡಲ್ಲ. ತೃಪ್ತಿ ಕೊಟ್ಟಿದ್ದ ದಿನ ಅವನ ಸಾಧನೆಯ ನಡಿಗೆ ನಿಂತು ಹೋಗುತ್ತೆ, ಅವನ ಸಾಧನೆಯ ಹಾದಿ ನಿಂತು ಅಲ್ಲಿಗೆ ಬಂದಾಗ್ಬಿಡುತ್ತೆ. ಹಾಗಾಗಿ ಈ ಸಾಧನೆ, ಈ ನಡಿಗೆ ಯಾರಿಗೂ ಯಾವತ್ತೂ ತೃಪ್ತಿ ಕೊಡೋದು. ಆ ತೃಪ್ತಿ ಕೊಡದಲೇ ಇರೋದಕ್ಕೇ ಅವರು ನಿರಂತರವಾಗಿ ನಡೀತಾ ಹೋಗ್ತಾರೆ, ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಏಕೆಂತಂದರೆ ಯಾವುದಾದ್ರು ಒಂದು ನಾಟಕಗಳಲ್ಲಿ ಆ ನಾಟಕ ಸುಮಾರು 1000 ಶೋಗಳಾಗಿದ್ದು, 1000 ಪ್ರದರ್ಶನ ಆಗಿದ್ದರೂ ಕೂಡ ಅಲ್ಲಿ ಆ ಒಂದು ಪಾತ್ರವನ್ನು ಮಾಡಿದಂತಹ ಕಲಾವಿದನಿಗೆ ಮತ್ತೆ ಆ ಪಾತ್ರವನ್ನು ಮಾಡಬೇಕು. 1000 ಸತಿ ಮಾಡಿದ್ರೂ ಕೂಡ ಇನ್ನೂ ಏನೋ ಪರಿಪೂರ್ಣವಾಗಿಲ್ಲ, ಮತ್ತೆ ಪರಕಾಯ ಪ್ರವೇಶ ಮಾಡಬೇಕು, ಇನ್ನೂ ಅದ್ಭುತವಾಗಿ ಮಾಡಬೇಕು ಅನ್ನುವಂಥ ಒಂದು ತುಡಿತಾ ಇರುತ್ತೆ. ಹಾಗೆ ನನ್ನ ಜೀವನದಲ್ಲೂ ಕೂಡ ನಾನು ಏನೂ ಮಾಡಿಲ್ಲ ಅಂತಲೇ ಅಂದ್ಕೊಳ್ತೀನಿ. ಹಾಗಾಗಿ ನನ್ನ ನಡೆಗೆ ನಿರಂತರವಾಗಿ ಸಾಗುತ್ತೆ. ತೃಪ್ತಿಯ ಮಾತಿಲ್ಲ, ಅದು ನಿರಂತರವಾಗಿ ಸ್ಫೂರ್ತಿ ನೀಡಿದೆ. ಮಾಡಿರೋ ಕೆಲಸಗಳು ಸ್ಫೂರ್ತಿ ನೀಡಿದೆ, ತೃಪ್ತಿ ನೀಡಿಲ್ಲ. ಬಹಳ ಸೊಗಸಾಗಿ ಹೇಳಿದ್ರಿ ಸರ್. ಬಹಳ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಸಿರಿಗನ್ನಡ ವೇದಿಕೆಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು, ನೀವು ಸಂದರ್ಶನವನ್ನು ನೀಡಿದ್ದು ಬಹಳ ಸಂತೋಷ. ತುಂಬ ಧನ್ಯವಾದಗಳು ಸರ್. ಅತಿಶಯವೇ ನಿಮಗೆ ಮತ್ತು ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮತಿ ಹೇಮಗಂಗಾ ಮೇಡಮ್ ಅವರಿಗೆ ಹಾಗೂ ಸಿರಿಗನ್ನಡ ವೇದಿಕೆಯ ಎಲ್ಲ ಸಮಸ್ತ ಪದಾಧಿಕಾರಿಗಳಿಗೂ ಹಾಗೂ ದಿವಂಗತ ಶ್ರೀ ವೆಂಕಟರಾಮಯ್ಯನವರಿಗೂ. ಏಕೆಂತಂದರೆ ನಾನು ಬಂದಿಲ್ಲ, ಇದನ್ನು ನೀವು ನಡೆಸ್ತಾ ಇದ್ದೀರಿ. ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾನು ಬರಲಿಲ್ಲ ಅಂದರೆ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಕನ್ನಡದ ಕಂಪನ್ನು ಎಲ್ಲ ಕರುನಾಡಿನ ಎಲ್ಲ ಕಡೆ ಹರಡ್ತಾ ಇದ್ದೀರಾ. ಎಲೆಮರೆಕಾಯಿಯಾಗಿರುವಂತಹ ನಮ್ಮಂಥವ್ರನ್ನ ಗುರುತಿಸಿ ಕೂಡ ನಮಗೆ ಒಂದು ಅವಕಾಶವನ್ನು ನೀಡ್ತಾ ಇದ್ದೀರಾ. ಹಾಗಾಗಿ ತುಂಬ ಖುಷಿಯಾಯಿತು. ಎಲ್ಲ ನಿಮಗೂ ಹಾಗೂ ನಿಮ್ಮ ಇಡೀ ತಂಡಕ್ಕೆ ನನ್ನ ಅತ್ಯಂತ ಪ್ರೀತಿಯ, ಅಭಿಮಾನಪೂರ್ವಕ, ಗೌರವಪೂರ್ವಕ, ಅಂತರಾಳದ ಅನಂತ ನಮನಗಳು. ಧನ್ಯವಾದಗಳು.
ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಅರಿವು ಅರಳಿದ ಹಾಡು ಪರಿಮಳದ ಪಯಣ ಕಲೆ ಜಾಡು ಜೇನಿನ ಗೂಡು ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಅರಿವು ಅರಳಿದ ಹಾಡು ಪರಿಮಳದ ಪಯಣ ಕಲೆ ಜಾಡು ಜೇನಿನ ಗೂಡು ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ